ಮೊದಲ ಉಪನ್ಯಾಸದಲ್ಲಿ ನಾವು ಬುದ್ಧರ ವಿಶೇಷವಾದ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ವಿ ಅಲ್ವಾ. ಅವರು ಸಾಮಾನ್ಯ ಜನರಂತೆ ಹುಟ್ಟಿದ್ದಾಗಲಿ ಅಥವಾ ಅವರು ಬೆಳೆದಿದ್ದಾಗಲಿ ಎಲ್ಲವೂ ಕೂಡ ವಿಶೇಷವೇ. ಯಾಕಂದರೆ ಅವರು ಹುಟ್ಟಿದ್ದು ಆ ಜನ್ಮದಲ್ಲಿ 7ನೆಯ ಒಂದು ದೀಕ್ಷೆ ಆದ ನಂತರ. ಇನ್ನು ಅವರು ಒಂದು ದೀಕ್ಷೆಗೆ ಒಂದು ಜನ್ಮ ಅಷ್ಟೇ ಬಾಕಿ ಉಳಿದಿತ್ತು. ಅಂದರೆ ಅಲ್ಲಿವರೆಗೆ ಅಷ್ಟು ಬೆಳೆದಂಥ ವ್ಯಕ್ತಿಯ ವಿಷಯವನ್ನು ನಾವು ನೋಡಿದ್ವಿ ಅಲ್ವಾ. ಇದೆಲ್ಲ ಕೂಡ ಯಾತಕ್ಕೆ ನಮಗೆ ಈ ಉತ್ಸವವನ್ನು ನಾವು ನೆನೆಸ್ಕೋಬೇಕು, ಯಾತಕ್ಕೆ ಈ ಉತ್ಸವಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳುವಾಗ, ಯೋಗಿ ಲೆಡ್ಬೀಟರು ಗುರುಗಳು ಯೋಗಪಥದಲ್ಲಿ ಬರಿತಾ ಹೋಗ್ತಾರೆ. ಇದು ಯಾಕೆ ಉತ್ಸವಗಳನ್ನು, 2 ಉತ್ಸವಗಳನ್ನು ನಾವು ನೆನೆಸ್ಕೊಳ್ತೀವಿ. ಒಂದು ವೈಶಾಖ ಮಾಸದಲ್ಲಿ ನಡೆಯುವಂಥ ಉತ್ಸವ, ಅದು ಅವರು ಹುಟ್ಟಿದ್ದು, ಜ್ಞಾನೋದಯ ಆಗಿದ್ದು ಎಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ನಡೆದಿದ್ದು. ಅದಕ್ಕೆ ಯೋಗಿ ಲೆಡ್ಬೀಟರ್ ಹೇಳೋದು, ನಮ್ಮ ಊಹೆಗೂ ಸಿಗದೇ ಇರತಕ್ಕಂಥ ಈ ವಿಷಯಗಳು, ಅಂದರೆ ಯಾವ ರೀತಿಯಲ್ಲಿ ನಮಗೆ ಬೋಧಿಸತ್ವರು ಅಂತ ಹೇಳಿದರು ಅಲ್ವಾ. ಈಗ ಬುದ್ಧರು ಬೋಧಿಸತ್ವರಾಗಿದ್ದರು ಅಂತ. ಈಗ ಮೈತ್ರೇಯ ಪ್ರಭುಗಳು ಆ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಹೋಗ್ತಾರೆ, ಈ ಉತ್ಸವಗಳಿದೆಯಲ್ಲ, ಈ ಬೋಧಿಸತ್ವರ ಒಂದು ಸ್ಥಾನ ಅದು ನಾವು ಊಹಿಸ್ಕೊಳ್ಳುವಷ್ಟು ಸುಲಭ ಇಲ್ಲ. ಬೋಧಿಸತ್ವರಾಗಬೇಕು ಅಂದರೆ ಸರ್ವಜ್ಞರಾಗಿರಬೇಕು, ಎಲ್ಲವನ್ನು ತಿಳ್ಕೊಂಡಿರಬೇಕು, ಈ ಆಡಳಿತವನ್ನು, ವಿಶ್ವದ ಆಡಳಿತವನ್ನು ನಡೆಸುವಂತಹ ಯೋಗ್ಯತೆಯನ್ನು ಪಡ್ಕೊಂಡಿರಬೇಕು. ಅನೇಕ ಶತಶತಮಾನಗಳಿಂದಲೂ ಕೂಡ ಇಂತಹ ಒಂದೇ ಸಮನಾಗಿ ದುಡಿದ ಪರಿಶ್ರಮ ಇರುತ್ತೆ ಅವರಲ್ಲಿ ಅಲ್ವಾ. ಅಷ್ಟು ಅನುಭವ ಬರಬೇಕಾದ್ರೆ, ಇಡೀ ಪ್ರಪಂಚದ ಆಡಳಿತವನ್ನು ನಡೆಸಬೇಕಾದ್ರೆ, ಇದನ್ನು ಅಂತರಂಗ ಸರ್ಕಾರ ಅಂತ ಹೇಳ್ತೀವಿ ಅಲ್ವಾ. ಶ್ವೇತಋಷಿ ಸಂಘದವರು ನಡೆಸ್ತಾ ಇರುವಂಥದ್ದು ಸಾಮಾನ್ಯ ಆಡಳಿತ ಅಲ್ಲ, ಅದು ಇಡೀ ಪ್ರಪಂಚವನ್ನು ಉನ್ನತದ ಕಡೆಗೆ ನಡ್ಕೊಂಡು ಹೋಗುವಂತಹ ಒಂದು ಸರ್ಕಾರ, ಅದನ್ನು ಅಂತರಂಗ ಸರ್ಕಾರ ಅಂತ ಹೇಳ್ತೀವಿ. ಇದು ಎಷ್ಟೋ ಶತಶತಮಾನಗಳಿಂದ ಅನೇಕ ನಾಗರಿಕತೆಗಳ ಹಿಂದಿನಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಸಾಕಷ್ಟು ಶ್ರಮವನ್ನು ಅವರು ಪಟ್ಟಿರ್ತಾರೆ ಅಲ್ವಾ. ಆ ಪ್ರಭುಗಳು ಈ ವಿಶ್ವವನ್ನು ನಡೆಸಬೇಕಾದ್ರೆ ಅವರ ಪರಿಣತಿ ಎಷ್ಟಿರುತ್ತೆ, ಅವರ ಪರಿಶ್ರಮ ಎಷ್ಟಿರುತ್ತೆ. ಅದರ ಫಲವಾಗಿ ಈ ಭಗವಾನ್ ಬುದ್ಧರ ಕೆಲಸದಲ್ಲಿ ಅವರು ತಾವು ಮಾಡದೇ ಉಳಿದಿರೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರಲ್ಲ, ಅವರು ಆ ಪದವಿಗೆ ಬಂದ ಮೇಲೆ ಎಲ್ಲ ಕೆಲಸ ಮಾಡಿ ಮುಗಿಸಿನೇ ಹೋಗೋದು. ಮಹಾತ್ಮರು ಯಾವ ಕೆಲಸವನ್ನು ಬಾಕಿ ಇಟ್ಟು ಹೋಗಲ್ಲ. ಆದರೆ ಭಗವಾನ್ ಬುದ್ಧರು ಹೇಳ್ತಾರೆ, ತಾವು ಮಾಡಿ ಮುಗಿಸದೇ ಇದ್ದ ಕೆಲವು ಅಂಶಗಳು ಉಳಿದಿದ್ದವು ಅಂತ ಹೇಳ್ತಾರೆ. ಅಂತಹ ಉನ್ನತ ಮಟ್ಟದಲ್ಲಿ ಯಾವುದಾದ್ರೂ ಕುಂದುಕೊರತೆಗಳಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅವ್ರಿಗನ್ಸಿದ್ದು, ನಾನು ಇನ್ನೂ ಏನೋ ಬಿಟ್ಟು ಹೋಗ್ತಾ ಇದ್ದೀನಿ, ಇಷ್ಟು ಕೆಲಸ ಮಾಡಿದ ಮೇಲೂ ಕೂಡ ಇನ್ನೂ ಯಾವುದೋ ಕೆಲಸ ಬಾಕಿ ಇದೆ ಅಂತ ಹೇಳ್ತಾರೆ. ಆದಾಗ್ಯೂ ಅವರು ತಲುಪಬೇಕಾದ ಅತ್ಯಂತ ಉನ್ನತ ಗುರಿಯ ದೃಷ್ಟಿಯಿಂದ ಅಂತಹ ಮಹಾತ್ಮರಿಗೂ ಶಕ್ತಿಗೂ ಮೀರಿ ಮಾಡುವಂಥ ಕೆಲಸ ಇರುತ್ತೆ ಅಲ್ವ. ಮಹಾತ್ಮರ ಕೆಲಸ ಸುಲಭ ಅಲ್ಲ ಅಂತ ಹೇಳಿದೆ. ಅದು ಆ ಕುಂದುಕೊರತೆಗಳು ಸಂಭವಿಸಬೇಕಾಗಿತ್ತು ಅಂತ ತೋರುತ್ತೆ ಅಂತ ಹೇಳ್ತಾರೆ ಲೆಡ್ಬೀಟರ್ ಹೇಳೋದು, ಯೋಗಿ ಲೆಡ್ಬೀಟರ್ ಹೇಳುವಂಥದ್ದು. ಇದು ಈ ಉತ್ಸವಗಳನ್ನು ಅವರು ಒಂದೇ ಸಲ ನೋಡಿ ಬರೆದದ್ದಲ್ಲ ಹೇಳ್ತಾರೆ. ಯೋಗ ದೃಷ್ಟಿಯಿಂದ ಅನೇಕ ಉತ್ಸವಗಳನ್ನು ಅವರು ಕಂಡಿರ್ತಾರೆ ಯೋಗಿ ಲೆಡ್ಬೀಟರ್ ಅವರು. ಅದು ಎಲ್ಲದರ ಸಾರಾಂಶವನ್ನು ಈ ಉತ್ಸವಗಳೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ. ಇದು ಅವ್ರು ಬರೆದಿರುವಂತಹ ಒಂದು ಗುರುಗಳು ಯೋಗಪಥದಲ್ಲಿ ಅವರೇ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ, ಆ ಮಹಾತ್ಮರು ಇನ್ನೂ ಹೇಳಬೇಕಾಗಿರೋದು ಏನಿತ್ತೋ ಅದನ್ನು ಹೇಳೋಕ್ಕೆ ಉತ್ಸವಗಳನ್ನು ನಡೆಸ್ತಾರೆ ಅಂತ ಹೇಳಿದರು. ಅವರು ತಮ್ಮ ಗಮನವನ್ನು ಪೂರ್ತಿ ಕೊಡೋದಕ್ಕೆ ಆಗದಿದ್ದಂಥ ಕೆಲವು ವಿಷಯಗಳಿದ್ವು. ಆ ಕೆಲವು ಅಮುಖ್ಯವಾದ ಅಂಶಗಳಿಗಾಗಿ ಬುದ್ಧ ಪದವಿಯನ್ನು ಪಡೆದ ನಂತರ ಆ ಕೆಲಸಗಳನ್ನು ನಾನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಬುದ್ಧ ಪದವಿಯನ್ನು ಪಡೆದ ನಂತರ ಅವರ ಜೀವಿತ ಅವರಿಗೆ ಹಿಂದೆ ಬುದ್ಧರಾದ ಮಹಾವ್ಯಕ್ತಿಗಳ ಮಾದರಿಯಲ್ಲಿರಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಎಷ್ಟೋ ಜನ ಬುದ್ಧ ಪದವಿಗೆ ಬಂದ ಮೇಲೆ ಅವ್ರ ಕೆಲಸ ಮುಗಿದ ಮೇಲೆ ಅವ್ರು ಮತ್ತೆ ಏನು ಜನ್ಮ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಈ ಬುದ್ಧರು, ಗೌತಮ ಬುದ್ಧರು ಯಾವಾಗ ಬೋಧಿಸತ್ವರಾದರೂ ಅವರಿಗೆ ಅವ್ರ ಕೆಲಸ ಮುಗಿದ ಮೇಲೆ ನಂದು ಇನ್ನೂ ಕೆಲಸ ಬಾಕಿ ಇದೆ, ನಾನು ಪ್ರತಿ ಸಲ ಬಂದು ಇನ್ನೂ ಜನರಿಗೆ ಏನೋ ಹೇಳಬೇಕು ಅಂತ ಅನಿಸಿರಬೇಕು. ಅದಕ್ಕೆ ಅವರು ಹೇಳ್ತಾರೆ, ಒಬ್ಬ ಬೋಧಿಸತ್ವರು ತಮ್ಮ ಅಂತ್ಯ ಜನ್ಮವನ್ನು ಎತ್ತಿ ಬುದ್ಧ ಪದವಿಯನ್ನು ಪಡೆದ ಮೇಲೆ ಅಂಥವರು ತಮ್ಮ ಇಡೀ ಜನ್ಮಾಂತರಗಳ ಪ್ರಯತ್ನ ಅದು ಹೇಳ್ತಾರೆ, ಫಲದ ಮೊತ್ತವನ್ನು ತೆಗೆದುಕೊಂಡು ಬುದ್ಧ ಪದವಿಗೆ ಮೀಸಲಾಗಿರುವ ಮಹಾಮಹಿಮಾನ್ವಿತವಾದ ದಿವ್ಯತೆಯನ್ನು ಪ್ರವೇಶ ಮಾಡ್ತಾರಂತೆ. ಅಂದರೆ ಬೋಧಿಸತ್ವರಾಗಬೇಕಾದ್ರೆ ಇಷ್ಟೆಲ್ಲ ದಿವ್ಯತೆ ಅವರಲ್ಲಿ ಇರಬೇಕು. ಮತ್ತು ಹಾಗೆ ಮಾಡುವ ಮೊದಲು ಅವರು ಏನು ಆ ಕೆಲಸಗಳನ್ನು ಮಾಡಿರ್ತಾರಲ್ಲ, ಬೋಧಿಸತ್ವರಾಗಿ ಬಂದ ಮೇಲೆ ಬೋಧೆಯನ್ನು ಕೊಡುವಂಥದ್ದು ಹೇಳ್ತಾರೆ. 2ನೇ ರೇಖೆಯಲ್ಲಿ ಮುಖ್ಯವಾದ ಕೆಲಸ ಬೋಧನೆಯನ್ನು ಕೊಡುವಂಥದ್ದು. ಈ ಪ್ರಪಂಚಕ್ಕೆ ಯಾವ ರೀತಿಯ ಬೋಧೆಯನ್ನು ಕೊಡಬೇಕು, ಒಂದೊಂದು ಜನಾಂಗದಲ್ಲಿ ಯಾವ ಬೋಧೆಯ ಅವಶ್ಯಕತೆ ಇದೆ ಅದನ್ನು ತಿಳ್ಕೊಂಡು ಅದನ್ನು ಸರಿಯಾದ ಶಿಷ್ಯರ ಮೂಲಕ ಅವರು ಕೊಡ್ತಾ ಹೋಗ್ತಾರೆ.
ಅವ್ರು ಹೇಳ್ತಾರೆ, ಕೆಳಗಿನ ಲೋಕಗಳ ಮಟ್ಟಕ್ಕೆ ಸಂಬಂಧಪಟ್ಟ ಕಾರ್ಯದ ಜವಾಬ್ದಾರಿಗಳನ್ನೆಲ್ಲ ತಮ್ಮ ಉತ್ತರಾಧಿಕಾರಿಯಾಗಿ ಬರ್ತಾರಲ್ಲ, ಈಗ ಅವರು ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿದರು ಅದನ್ನೆಲ್ಲ ಈಗ ಬರುವಂಥ ಬೋಧಿಸತ್ವರಿಗೆ ಅವರು ಧಾರೆ ಎರೆದು ಕೊಡ್ತಾರೆ. ಅವರು ಆ ಸ್ಥಾನದಲ್ಲಿ ಅವರನ್ನು ಕೂಡಿಸ್ತಾರೆ. ಆ ಉತ್ತರಾಧಿಕಾರಿಯಾಗಿ ಬರುವ ಬೋಧಿಸತ್ವರಿಗೆ ಎಲ್ಲ ವಹಿಸಿಬಿಟ್ಟ ಮೇಲೆ ತಮ್ಮ ಶಕ್ತಿ ಮತ್ತು ಗಮನವೆಲ್ಲ ಆ ಶಾಖೆಗೆ ಸಂಬಂಧಪಟ್ಟ ಮೇಲಿನ ಲೋಕಗಳ ಉನ್ನತ ಕೆಲಸಗಳ ಮೇಲೆ ಅವರು ಗಮನವನ್ನು ಕೊಡ್ತಾರೆ. ಆ ರೀತಿ ಮಾನವ ಹಿತಕ್ಕೆ ಸಂಬಂಧಪಟ್ಟಂಥ ಬುದ್ಧರ ಈ ಮೇಲ್ಮಟ್ಟದ ಕೆಲಸಗಳು ಯಾವುದೇ ಇದ್ದರೂ ಕೂಡ ಅವೆಲ್ಲ ಇರಲಿ, ಅವುಗಳ ಸಲುವಾಗಿ ಈ ಭೂಮಿ ಮೇಲೆ ಅವರು ಜನ್ಮವೆತ್ತಬೇಕಾದ ಅವಶ್ಯಕತೆಯನ್ನು ಇಲ್ಲ. ಆದರೆ ಈ ನಮ್ಮ ಬುದ್ಧರು ಇದ್ದಾರಲ್ಲ, ಗೌತಮ ಬುದ್ಧರ ಪರಿಸ್ಥಿತಿ ಭಿನ್ನವಾಗಿತ್ತು. ಅವರೇನು ನಾನು ಇನ್ನೂ ಏನೋ ಕೊಡೋದು ಬಾಕಿ ಇದೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅವರು 2 ವಿಧವಾದ ಬದಲಾವಣೆಗಳು ಸಂಭವಿಸಿದವು ಅಂತ ಹೇಳ್ತಾರೆ. ಆ 2 ಬದಲಾವಣೆಗಳು ಏನು ಅಂತ ಹೇಳಿದರೆ ಈ ಉತ್ಸವಗಳು, ಒಂದು ಆಷಾಢ ಉತ್ಸವ, ಒಂದು ವೈಶಾಖ ಉತ್ಸವ. 2 ವಿಶೇಷ ಕಾರ್ಯಗಳನ್ನು ಮಹಾನುಭಾವರು ಕೈಗೊಳ್ಳಬೇಕಾಗಿ ಬಂತು. ಅದನ್ನು ಹೇಳ್ತಾರೆ, ಆ ವಿಶೇಷ ಕಾರ್ಯಗಳೇ ಈ 2 ಉತ್ಸವಗಳು ಅಂತ ಹೇಳ್ತಾರೆ. ವೈಶಾಖ ಪೂರ್ಣಿಮಾ ಉತ್ಸವ, ಇನ್ನೊಂದು ಆಷಾಢ ಪೂರ್ಣಿಮೆಯ ಉತ್ಸವ. ಒಂದನೆಯದನ್ನು ಅವ್ರು ಹೇಳ್ತಾರೆ, ಏಕೈಕ ದೀಕ್ಷಾದಾತರು ಅಂದರೆ ಮೈತ್ರೇಯ ಪ್ರಭುಗಳು, ಜಗತ್ಪ್ರಭುಗಳು, ಜ್ಯೋತಿರಾಜರು ಅಂತ ಹೇಳ್ತೀವಿ. ಅಂಥವರು ಒಬ್ಬರನ್ನ ಕೂಡಲೇ ಹಿಂದೂ ದೇಶಕ್ಕೆ ಕಳಿಸಿದರು. ಯಾರವರು ಅಂತ ಹೇಳಿದರೆ ಶಂಕರಾಚಾರ್ಯರನ್ನು ಕಳಿಸಿದರು. ಮೊದಲು ಮಾಡಿದ್ದ ಕೆಲಸ ಅಂದರೆ ಜಗತ್ತಿನಲ್ಲಿ ಬಹಳ ಹಿಂದೆ ಉಳಿದು ಹೋಗಿತ್ತು, ಎಲ್ಲವನ್ನೂ ಕೂಡ ಅಧೋಗತಿಗೆ ಬಂದಾಗ ಒಬ್ಬ ಗುರುವನ್ನು ಕಳಿಸ್ತಾರೆ. ಅದೆಲ್ಲ ಬರೋದು ಕೂಡ ಎಲ್ಲ ಗುರುಗಳು ಶ್ವೇತಋಷಿ ಸಂಘದಿಂದಲೇ ಬರುವಂಥದ್ದು. ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರಬಹುದು, ಕ್ರೈಸ್ತರಿರಬಹುದು, ಮೊಹಮ್ಮದ್ ಪೈಗಂಬರ್ ಇರಬಹುದು, ಎಲ್ಲರೂ ಕೂಡ ಆಯಾ ಕಾಲಕ್ಕೆ ತಕ್ಕ ಹಾಗೆ ಅಂಥವ್ರನ್ನ ಒಬ್ಬರನ್ನ ಕಳಿಸಿ ಒಂದು ಬೋಧೆಯನ್ನು ಕೊಡಲಾಗತ್ತೆ. ಹಾಗೆ ಶಂಕರಾಚಾರ್ಯರನ್ನು ಕಳಿಸಿದರು. ಆ ಶಂಕರಾಚಾರ್ಯರು ಏನು ಮಾಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಧರ್ಮ ಎಲ್ಲ ಅಧೋಗತಿಗೆ ಹೋಗ್ತಿದ್ದಾಗ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು. ಭಾರತ ದೇಶವನ್ನೆಲ್ಲ ಸುತ್ತಿ ಅನೇಕ ಕಡೆ ಮಠಗಳನ್ನು ಸ್ಥಾಪನೆ ಮಾಡಿದರು. ಧರ್ಮವನ್ನು ಹೇಗೆ ಎತ್ತಿ ಹಿಡಿದರು ಅನ್ನೋದು ನಾವೆಲ್ಲರೂ ಕೂಡ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಈಗ ಹಿಂದೂ ದೇಶದಲ್ಲಿ ಅವರು ಮಾಡಿದ ಕೆಲಸ ಸ್ವಲ್ಪ ಅಲ್ವಾ, ಬಹಳಷ್ಟು ಕೆಲಸ ಮಾಡಿ ಇದ್ದ ಅಲ್ಪ ಕಾಲದಲ್ಲೇ ಅವರು ಏನೆಲ್ಲ ಬದಲಾವಣೆಗಳನ್ನ ಮಾಡಿ ಹೋದರು. ಹಿಂದೂ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದರು, ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿದರು. ಇವತ್ತು ಕೂಡ ಪ್ರಾಣಿ ಹಿಂಸೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಅದಕ್ಕೆ ಶಂಕರಾಚಾರ್ಯರು ಕಾರಣ ಅಂತ ಹೇಳ್ತೀವಿ. ಆಮೇಲೆ ಅವರು ಆ ಒಂದು ಕೆಲಸ, ಶಂಕರಾಚಾರ್ಯರನ್ನು ಕಳಿಸಿದ್ದು ಒಂದು ಕೆಲಸ. ಆಮೇಲೆ ಈ ಉತ್ಸಾಹ ಏನಿದೆ ನಮ್ಮ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು ಅಂತ ಹೇಳ್ತಾರೆ ಲೆಡ್ಬಿಟ್ರು ಬರೆಯುವಾಗ. ಹೀಗೆ ಮಾಡೋದರಲ್ಲಿ ತಮ್ಮ ಹೊಸ ದರ್ಶನದೊಳಕ್ಕೆ ಭಗವಾನ್ ಬುದ್ಧರ ಬೋಧೆಯ ತಿರುಳನ್ನು ಕೂಡ ಸೇರಿಸಿದ್ರು ಅಂತ ಹೇಳ್ತಾರೆ. ಅದನ್ನು ಅಳವಡಿಸ್ಕೊಂಡೇ ಮಾಡಿದ್ದು ಅಲ್ವಾ. ಭಗವಾನ್ ಬುದ್ಧರು ಏನೆಲ್ಲ ಬೋಧನೆಗಳನ್ನು ಕೊಟ್ಟರು ಇವತ್ತು ಅದನ್ನೇ ಎಲ್ಲರೂ ಪಾಲಿಸ್ತಾ ಇರುವಂಥದ್ದು. ತನ್ನ ನಿಜವಾದ ಚೇತನವನ್ನು ಕಳ್ಕೊಂಡಿದ್ದಂಥ ಹಿಂದೂ ಧರ್ಮ ಶಂಕರಾಚಾರ್ಯರು ಬಂದ ಮೇಲೆ ಪುನಶ್ಚೇತನವನ್ನು ಪಡೀತು ಅಂತ ಹೇಳ್ತಾರೆ. ಭಗವಾನ್ ಬುದ್ಧರ ಅವತಾರವಾದ ಮೇಲೆ ಶ್ರೀ ಶಂಕರಾಚಾರ್ಯರ ಮಹಿಮಾನ್ವಿತ ಪ್ರಭಾವದ ದೆಸೆಯಿಂದ ಅದು ಈಗ ಎಷ್ಟೋ ರೀತಿಯಲ್ಲಿ ತನ್ನ ಉನ್ನತ ಧ್ಯೇಯದಿಂದ ಜಾರಿ ಕೆಳಗೆ ಬಿದ್ದಿದ್ದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹಿಂದೂ ಧರ್ಮ ಮತ್ತೆ ಮೇಲಕ್ಕೆ ಎದ್ದೇಳಿತು ಅಂತ ಹೇಳ್ತಾರೆ. ಆ ಪಶು ವಧೆ ಎಲ್ಲ ಇತ್ತಲ್ಲ ಅದೆಲ್ಲ ಕೂಡ ಹೋಗಿ ಮತ್ತೆ ಹಿಂದೂ ಧರ್ಮ ಮೇಲಕ್ಕೆ ಎದ್ದೇಳಿತು. ಅದು ಈ ಸ್ಥೂಲ ಲೋಕದಲ್ಲಿ ನಮಗೆ ಕಾಣುವಂಥದ್ದು. ಶಂಕರಾಚಾರ್ಯರು ಎಲ್ಲ ಈ ಬರೀ ಸ್ಥೂಲ ಲೋಕಕ್ಕೋಸ್ಕರನೇ ಮಾಡಲಿಲ್ಲ. ಅವ್ರು ಹೇಳಿದರು ಉನ್ನತ ಲೋಕಗಳು ಸಂಬಂಧಪಟ್ಟ ಹಾಗೂ ಕೂಡ ಕೆಲವು ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೋದರು. ಇವತ್ತು ನಾವು ನೋಡ್ತೀವಿ, ನಾವು ಆಳಕ್ಕೆ ಹೋಗಲಿಲ್ಲ. ಹಿಂದೂ ಧರ್ಮದ ಆಳಕ್ಕೆ ಹೋದಾಗ ನಾವು ಸಾಮಾನ್ಯ ಜೀವನದಲ್ಲಿ ಇದ್ದುಕೊಂಡೇ ಹೇಗೆ ಆಧ್ಯಾತ್ಮ ಜೀವನವನ್ನು ನಡೆಸಬಹುದು ಅನ್ನೋದನ್ನು ನಮ್ಮ ಧರ್ಮ ತೋರಿಸ್ಕೊಟ್ಟಿದೆ. ಇವಾಗ ನಾವು ಈ ಬುದ್ಧರು ಕೂಡ ಅದನ್ನೇ ಮಾಡಿದ್ದು. ಸುವರ್ಣ ಮಧ್ಯಮ ಮಾರ್ಗ ಅಂತ ಏನು ಹೇಳಿದರು, ನಾವು ಎಲ್ಲೋ ಹೋಗಿ ಋಷಿಗಳ ಹಾಗೆ ಕಾಡಿನಲ್ಲಿ ಅಥವಾ ಇನ್ನೊಂದು ಕಡೆ ತಪಸ್ಸು ಮಾಡಿಕೊಂಡು ಜೀವನ ಉದ್ಧಾರ ಮಾಡೋದಲ್ಲ, ಅಥವಾ ಅದು ಆಧ್ಯಾತ್ಮಿಕ ಜೀವನ ಅನಿಸೋದಿಲ್ಲ. ಜನರ ಮಧ್ಯೆನೇ ನಾವು ಜೀವನ ಮಾಡ್ತಾ ಇರೋದು ಅಲ್ವಾ. ಈ ಜನರ ಮಧ್ಯೆ ಜೀವನ ಮಾಡಿಕೊಂಡು ಧರ್ಮವನ್ನು ಹೇಗೆ ಎತ್ತಿಡಬೇಕು, ಧಾರ್ಮಿಕವಾಗಿ ಹೇಗೆ ನಡಿಬೇಕು, ಯಾವುದು ನಿಜವಾದ ಧರ್ಮ ಅನ್ನೋದನ್ನು ತೋರಿಸ್ಕೊಟ್ರು. ಹೀಗೆ ಭಾರತದ ಭವಿಷ್ಯ ಜೀವಿತಕ್ಕೆ ಮಹಾತ್ಮರು ಮಾಡಿದ ಕೆಲಸ ಒಂದೊಂದೇನಲ್ಲ. ಇನ್ನು ಎರಡನೇ ವಿಶೇಷ ಕಾರ್ಯ ಅಂದರೆ ಭಗವಾನ್ ಬುದ್ಧರೇ ಬಂದದ್ದು. ಮೊದಲನೇದು ಶಂಕರಾಚಾರ್ಯರನ್ನು ಕಳಿಸಿದ್ದು, ಎರಡನೇದು ಭಗವಾನ್ ಬುದ್ಧರು ಬೋಧಿಸತ್ವ ಸ್ಥಾನಕ್ಕೆ ಬಂದರು. ಆಮೇಲೆ ಮೇಲಿನ ಮಟ್ಟದ ಮಹಾಕಾರ್ಯಕ್ಕೆ ಅಂದರೆ ತಮ್ಮ ಸರ್ವ ಚೈತನ್ಯವನ್ನು ಮೀಸಲಾಗಿಡೋದಕ್ಕೆ ಕಾರಣ ಅವರು ಈ ಲೋಕದ ಕಲ್ಯಾಣದ ನಿಮಿತ್ತ ಬಂದಿದ್ದಲ್ವ. ಯಾವಾಗ ಮಹಾತ್ಮರು ಮಾಡ್ತಾ ಇರೋ ಕೆಲಸ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನಾವು ಏನು ಮಾಡ್ತಾಯಿದ್ವಿ, ಮಹಾತ್ಮರು
ಪ್ರತಿಯೊಂದು ಕೆಲಸವನ್ನು ಗಮನಿಸ್ತಾ ಇದ್ದಾರೆ. ಅವರು ಸರ್ವಜ್ಞರು ಅಂತ ಹೇಳ್ತೀವಿ. ಎಲ್ಲ ಆಡಳಿತ ಕಾರ್ಯಗಳು ಇವತ್ತು ನಾವೇನು ಮೇಲಿಂದ ನೋಡ್ತೀವಿ, ಆಡಳಿತ ಹೇಗೆ ನಡೀತಾ ಇದೆ. ಒಂದು ಸರ್ಕಾರ ಅಂತ ಹೇಳಿದರೆ ಮೇಲೆ ಸೆಂಟ್ರಲ್ ಗೌರ್ಮೆಂಟು, ಕೆಳಗೆ ಸ್ಟೇಟ್ ಗೌರ್ಮೆಂಟ್ಗಳು, ಅದರ ಕೆಳಗೆ ಗ್ರಾಮ ಪಂಚಾಯಿತಿಗಳು, ಹೀಗೆಲ್ಲ ಇದ್ದಾವಲ್ಲ. ಅದೇ ಥರ ಇಲ್ಲೂ ಕೂಡ ನಾವು ಏನು ಅಂತರಂಗ ಸರ್ಕಾರ ಅಂತ ಹೇಳ್ತೀವಿ, ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ಇಲ್ಲಿ ನಾವು ಯಾರಿಗೋ ಓಟ್ ಹಾಕ್ತೀವಿ, ಇನ್ಯಾರೋ ಗೆಲ್ತಾರೆ ಅಂತ ನಮಗನ್ಸುತ್ತೆ ಅಲ್ವಾ. ಅದಕ್ಕೂ ಕಾರಣ ಇಲ್ಲೇ ಇದೆ ಅಂತ ಹೇಳ್ತಾರೆ. ಮೇಲೆ ಕೂಡ ಇಂಥವರು ಬಂದರೆ ಆ ಆಡಳಿತದಲ್ಲಿ ಏನು ಬದಲಾವಣೆಗಳಾಗಬೇಕೋ ಅದಾಗತ್ತೆ. ನಾವು ಕೂಡ ಸೊಸೈಟಿಯಲ್ಲಿ ಎಷ್ಟೋ ಸಲ ಅಂದ್ಕೊಳ್ತೀವಿ ಇವರು ಆಡಳಿತ ನಡೆಸಿದರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ, ಸೊಸೈಟಿ ಇನ್ನೂ ಮುಂದೆ ಬರ್ತಿತ್ತೇನೋ. ಅದು ಹಾಗಲ್ಲ. ಅವರ ದೃಷ್ಟಿಯಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಿದರೆ ಅದು ಉತ್ತಮಗೊಳ್ಳುತ್ತೆ ಅನ್ನೋದು ಮಹಾತ್ಮರ ಯೋಜನೆಯೇ ಬೇರೆ ಇರುತ್ತೆ. ಅದು ನಾವು ಸುಮ್ಮನೆ ಅಷ್ಟೇ ಹೇಳೋದು, ಯಾರು ಬರ್ತಾರೆ ಅವರಿಗೆ ಸಹಕಾರ ಕೊಡೋದಷ್ಟೇ ನಮ್ಮ ಕೆಲಸ ಅಲ್ವಾ. ಯಾವುದೇ ಗೌರ್ಮೆಂಟ್ ಬರಲಿ, ಆ ಗೌರ್ಮೆಂಟು ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಜನರು ಅವರಿಗೆ ಸಹಕಾರ ಕೊಡಬೇಕು. ನಾವು ಅಂದ್ಕೊಂಡವ್ರು ಬರಲಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದಲ್ಲ. ಇಲ್ಲಿ ಮಹಾತ್ಮರ ವಿಷಯದಲ್ಲೂ ಕೂಡ ಅವರು ಹೇಗೆ ಆರಿಸ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಲೋಕ ಕಲ್ಯಾಣದ ನಿಮಿತ್ತ ಅಗತ್ಯವಾದ ಸಂದರ್ಭಗಳಲ್ಲೆಲ್ಲ ನಾನು ಬರ್ತೀನಿ ಅಂತ ಬುದ್ಧರು ಹೇಳ್ತಾರೆ. ಇದು ಎರಡನೇ ಉತ್ಸವ ಅವ್ರು ಹೇಳೋದು. ಒಂದನ್ನು ಅವರು ಆ ಸಮಯದಲ್ಲಿ ಬಂದಾಗ ಇಲ್ಲಿ ಬೋಧಿಸತ್ವರು ಕರೆದಾಗ ಅಂತ ಹೇಳ್ತಾರೆ. ಅಂದರೆ ಈ ಬೋಧಿಸತ್ವ ಸ್ಥಾನದಲ್ಲಿ ಈಗ ಮೈತ್ರೇಯ ಪ್ರಭುಗಳು ಕೂತಿದ್ದಾರೆ. ಈಗ ಹೇಳ್ತಾರೆ, ಇವತ್ತು ನಾವು ಯಾರು ಧ್ಯಾನ ಮಾಡ್ತೀವಿ, ಈಗ 8 ಗಂಟೆ 8 ನಿಮಿಷ ಏನೋ ಕೊಟ್ಟಿದ್ದಾರೆ ಇವತ್ತಿನ ಸಮಯ, ಅಂದರೆ ಪೂರ್ಣಿಮೆಯ ಸಮಯ. ಆ ಸಮಯದಲ್ಲಿ ಭಗವಾನ್ ಬುದ್ಧರು ಕಾಣಿಸ್ಕೊಂಡು ಯಾವಾಗ ಅದಕ್ಕೆ ಒಂದು ಆ ಉತ್ಸವನ ಆಮೇಲೆ ನಾನು ಹೇಳ್ತೀನಿ ಹೇಗೆ ಬರ್ತಾರೆ, ಯಾರು ಸೇರ್ತಾರೆ, ಎಲ್ಲಿ ಹೋಗಬಹುದು ಅದು ಹೇಳ್ತೀವಿ. ಆ ವೈಶಾಖ ಉತ್ಸವದಲ್ಲಿ ಎಲ್ಲರೂ ಸ್ಥೂಲ ದೇಹದಲ್ಲೂ ಕೂಡ ಹೋಗಿ, ಅದು ತುಂಬ ಜನ ಮೊದಲೇ ಬಂದಿರ್ತಾರೆ. ಯಾರ್ಯಾರು ಆ ಉತ್ಸವಕ್ಕೆ ಬರಬೇಕು ಅಂತಿರ್ತಾರೋ ಎಲ್ಲರೂ ಕೂಡ ಸಾಧು ಸಂತರು ಇರಬಹುದು, ಅನೇಕರು ಜೀವನ್ಮುಕ್ತರು ಇರಬಹುದು, ಅಥವಾ ಇನ್ನೂ ಉಮೇದುವಾರಿ ಶಿಷ್ಯರಾಗಿರಬಹುದು, ಸ್ವೀಕೃತ ಶಿಷ್ಯರಿರಬಹುದು, ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ. ಆದರೆ ಈ ಆಷಾಢ ಉತ್ಸವದಲ್ಲಿ ಸ್ಥೂಲ ದೇಹ ಹೊಂದಿರೋವಂಥವ್ರಷ್ಟು ಜನ ಹೋಗಲಿಕ್ಕೆ ಇರಲ್ಲ. ಅದು ಆ ಅವಕಾಶ ಅಂದರೆ ಅವರು ಕಾಮದೇಹದಲ್ಲಿ ಹೋಗಿ ಆ ಉತ್ಸವದ ಗೊತ್ತಿರೋರು. ಈಗ ನಮಗೆಲ್ಲ ಉತ್ಸವವನ್ನು ನಾವು ತಿಳ್ಕೊಂಡಿರ್ತೀವಿ. ಗುರುಗಳು ಯೋಗಪಥದಲ್ಲಿ ಉತ್ಸವದ ಬಗ್ಗೆ ಕೊಟ್ಟಿದ್ದಾರೆ. ಆ ವಿಷಯವನ್ನು ನಾವು ತಿಳ್ಕೊಂಡು ಆ ಸಮಯಕ್ಕೆ ಸರಿಯಾಗಿ ನಾವು ಧ್ಯಾನಸ್ಥರಾಗಿ ನಾವು ಕಾಮದೇಹದಲ್ಲಿ ಆ ಒಂದು ಉತ್ಸವವನ್ನು ನೋಡಬಹುದು. ಆಷಾಢ ಉತ್ಸವ ಅಂತ ಏನು ಹೇಳ್ತೀವಿ ಅದನ್ನು. ಅದು ಹೇಳ್ತಾರೆ, ಈ ಪ್ರಪಂಚದ ಸಂಬಂಧವನ್ನು ಇನ್ನೂ ಇಟ್ಕೊಳ್ಳೋಕ್ಕೆ ಇದೇ ಕಾರಣ ಅಂತ ಹೇಳ್ತಾರೆ. ಭಗವಾನ್ ಬುದ್ಧರು ಅಲ್ಲಿ ಬಂದು ಆ ಶಕ್ತಿ ವಿಶೇಷಗಳನ್ನು ನಮಗೆ ಹರಿಸಬೇಕು ಅಂತ ಅಲ್ವಾ. ಅದಕ್ಕೆ ಬಹಳ ಒಂದು ಅಂದರೆ ನಾವು ಶಕ್ತಿಗಳನ್ನು ಸಾಮಾನ್ಯವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಹಾತ್ಮರು ನಮಗೆ ಆ ಶಕ್ತಿಯನ್ನು ಹರಿಸ್ತಾರೆ, ಅವರು ಕೊಡುವಂಥ ಶಕ್ತಿಯನ್ನು ನಾವು ಎಷ್ಟೇ ಧ್ಯಾನದಲ್ಲಿ ಮೇಲೆ ಹೋದರೂ ಕೂಡ ಆ ಶಕ್ತಿ ವಿಶೇಷಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರ ಮೂಲಕನೇ ನಮಗೆ ಬರ್ತಾ ಇರೋವಂಥದ್ದು. ಅದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಭಗವಾನ್ ಬುದ್ಧರಿಂದ ಹೊರಹೊಮ್ಮುವ ಅನುಗ್ರಹ ಶಕ್ತಿಧಾರೆ ಇದೆಯಲ್ಲ, ಅದು ಅದ್ಭುತವಾದದ್ದು ಮತ್ತು ವಿಶೇಷವಾದದ್ದು ಅಂತ ಹೇಳ್ತಾರೆ. ಯಾರಿಗೆ ಅವ್ರು ಹೇಳ್ತಾರೆ, ಬೋಧಿಸತ್ವರು ಕರೆದ ತಕ್ಷಣ ಬುದ್ಧರು ಯಾಕೆ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳಿದರೆ ಇದು ಕಾರಣ. ಆ ಪ್ರಪಂಚದ ಸಂಬಂಧವನ್ನು ಇಟ್ಕೊಂಡು ಎಲ್ರಿಗೂ ಆ ಶಕ್ತಿಯನ್ನು ಹರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅದು ಆ ಕಾಲದ ಅದು ವೈಶಾಖದಲ್ಲಿ ಬರುವಾಗ ಅವರು ನಿರ್ವಾಣ ಆದ ಕಾಲಕ್ಕೆ ಆವಾಗಲೂ ಕಾಣಿಸ್ತೀನಿ ಅಂತ ಹೇಳಿದ್ರು. ಈಗ ಆಷಾಢ ಉತ್ಸವದಲ್ಲೂ ಕೂಡ ಅದೇ ರೀತಿ ಬೋಧಿಸತ್ವರು ಕರೆದಾಗ ಅವರು ಪ್ರತ್ಯಕ್ಷವಾಗಿ ಆ ಶಕ್ತಿಯನ್ನು ಹರಿಸ್ತಾರೆ. ಅದು ಹೇಳ್ತಾರೆ, ಬಹಳ ವಿಶೇಷವಾದದ್ದು ಆ ಶಕ್ತಿ ಅಂತ. ಅದನ್ನು ಅವರು ಆಶೀರ್ವಾದ ಕೊಡೋ ಸಂದರ್ಭಗಳಲ್ಲೆಲ್ಲ ಪ್ರಪಂಚದ ಮೇಲೆ ಸುರಿಸ್ತಾರೆ ಅಲ್ವಾ. ನಾವು ಸತ್ಸಂಗಕ್ಕೆ ಯಾಕೆ ಹೋಗ್ತೀವಿ ಅಂತ ನಮಗೆ ಸಾಮಾನ್ಯವಾಗಿ ಗೊತ್ತು. ಸತ್ಸಂಗದಲ್ಲಿ ಬೆಳೆದಂಥ ವ್ಯಕ್ತಿಗಳು, ಬೆಳೆದಂಥ ಸಂತರು ಇರ್ತಾರೆ. ಅವರಿಂದ ಹೊರಹೊಮ್ಮುವ ಶಕ್ತಿ ಇದೆಯಲ್ಲ, ಅದು ನಮ್ಮನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ ಅಲ್ವಾ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಏನು ಮಹಾ ಉಪನ್ಯಾಸ ಕೇಳಕ್ಕೆ ಹೋಗ್ತೀವ ಅಂತ. ಉಪನ್ಯಾಸ ಕೇಳಕ್ಕೆ ಬಂದಾಗ ಉಪನ್ಯಾಸ ಕೊಡ್ತಕ್ಕಂಥವ್ರ ಮೂಲಕ ಗುರುಗಳು ಆ ಅನುಗ್ರಹವನ್ನು ಕೊಡ್ಬೋದು ಅಲ್ವಾ. ಅದಕ್ಕೆ ನಾವು ಆನ್ಲೈನ್ ಸತ್ಸಂಗಕ್ಕೂ ನಾವು ಪ್ರತ್ಯಕ್ಷವಾಗಿ ಸತ್ಸಂಗದಲ್ಲಿ ಭಾಗವಹಿಸೋದಕ್ಕೂ ಇರುವ ವ್ಯತ್ಯಾಸ ಇದು ಅಂತ ಕಂಡ್ಕೋಬಹುದು. ನಾವು ವಿಷಯ ತಿಳ್ಕೊಳ್ತೀವಿ. ಆನ್ಲೈನಲ್ಲಿ ಏನು ಮಾಡ್ತೀವಿ, ವಿಷಯಗಳನ್ನು ತಿಳ್ಕೊಂಡಿರೋರು ಸ್ವಚ್ಛವಾಗಿ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಆದರೆ ನಮಗೆ ನಿಜವಾಗಲೂ ಶಕ್ತಿ ಹರಿಯುವಂಥದ್ದು ಎಲ್ಲಿ ಅಂತ ಹೇಳಿದರೆ ಇಂತಹ ಸತ್ಸಂಗಗಳಲ್ಲಿ. ಅಲ್ಲಿ ಅದು ಹೇಳಿದ್ದಾರೆ, ಭಗವಂತನೇ ಎಷ್ಟೋ ಸಲ 2-3 ಸೇರಿ ನನ್ನ ವಿಷಯ ಯಾರು ಚರ್ಚೆ ಮಾಡ್ತಾರೆ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿರ್ತಾರೆ. ಅವ್ರ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾಗಲೇ ಅಲ್ಲಿ ಆ ಭಗವಂತನ ಸ್ಥಿತಿ ಇರುತ್ತೆ. ಇದನ್ನು ನಾವು ಅನುಭವಿಸಬೇಕು ಯಾವಾಗಲೂ. ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅದಕ್ಕೆ ನಾವು ಮೌನವಾಗಿ ಯಾಕೆ ಇರಬೇಕು ಅಂತ ಹೇಳಿದರೆ, ಆ ಮೌನದಲ್ಲಿ ನಾವು ಇದನ್ನು ಅರಿಯಬಹುದು. ಯಾವಾಗ ನಾವು ಒಳಗಡೆಗೆ ಪ್ರಯಾಣ ಮಾಡ್ತೀವಿ, ಆ ಸೂಕ್ಷ್ಮ ವಿಷಯಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲದೇ ಇದ್ದರೆ ಬರೀ ಹೊರಗಡೆ
ಹೊರಗಡೆ ಕಣ್ಣು, ಹೊರಗಡೆ ಕಿವಿ, ಇದೆಲ್ಲ ನೋಡ್ತಾ ಇದ್ದಾಗ ನಾವು ಆಳಕ್ಕೆ ಇಳಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಅವ್ರು ಹೇಳಿದರು. ದುಃಖ ಅಂತ ಹೇಳಿದರೆ, ದುಃಖ ಯಾಕೆ ಬರುತ್ತೆ ಅಂತ ಹೇಳಿದರೆ, ದುಃಖ ಬರೋದು ಸ್ಥೂಲ ದೇಹಕ್ಕೆ. ಯಾಕೆಂದರೆ ಇದು ಹೊರಗಡೆನೇ ನೋಡ್ತಾ ಇರುವಂಥದ್ದು. ಹೊರಗಡೆ ಏನಿರುತ್ತೆ ದುಃಖ ಅಂತ ಹೇಳಿದರೆ ಈ ದೇಹಾತ್ಮಕ್ಕೆ ಬರುವಂಥದ್ದು ದುಃಖ. ಈ ದೇಹಾತ್ಮವನ್ನು ಮೀರಿ ಒಳಗಡೆ ಪುರುಷಾತ್ಮ ಇದ್ದಾನೆ, ಅವನ ಮೂಲಕ ಇದು ನಡೀತಾ ಇದೆ ನನ್ನ ಜೀವನ. ನಾನು ಅವನ ಆಣತಿಯಂತೆ ನಡ್ಕೊಂಡು ಹೋದರೆ, ಅವನ ಹೇಳಿದ ರೀತಿ ನಾನು ನಡ್ಕೊಂಡು ಹೋದರೆ ಜೀವನ ಸುಖವಾಗಿರುತ್ತೆ, ದುಃಖಕ್ಕೆ ನಾನು ಕಾರಣ ಆಗೋದಿಲ್ಲ ಅಥವಾ ದುಃಖವನ್ನು ಅನುಭವಿಸುವ ಪರಿಸ್ಥಿತಿ ಬರೋದಿಲ್ಲ. ಇದಕ್ಕೆ ಹೇಳೋದು ಮೌನವಾಗಿ ಇರಬೇಕು, ಮೌನವಾಗಿ ನಮ್ಮೊಳಗೆ ಇಳಿಯೋದನ್ನು ನಾವು ಕಲಿಬೇಕು ಅಂತ. ಅದೇ ಅವ್ರು ಹೇಳ್ತಾರೆ, ಅವರು ಶಕ್ತಿಯ ಮಳೆಯನ್ನು ಸುರಿಸ್ತಾರೆ ಆ ಕಾಲದಲ್ಲಿ. ಯಾರ್ಯಾರು ಧ್ಯಾನಕ್ಕೆ ಹೋಗಿ ಆ ಒಂದು ಉತ್ಸವವನ್ನು ಕಲ್ಪನೆ ಮಾಡಿಕೊಂಡು ಆ ಧ್ಯಾನಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಧ್ಯಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ, ಆ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ತಾವು ಪಡೆದಿರುವ ಉನ್ನತ ಮಟ್ಟದ ದೀಕ್ಷೆ ಮತ್ತು ತಮ್ಮ ಅಧಿಕಾರ ಪ್ರಭಾವದಿಂದಲೇ ಬುದ್ಧರ ಪ್ರಜ್ಞೆಯು ನಮ್ಮಂತಹವರಿಗೆ ಎಟಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ, ನಾವು ಎಷ್ಟೇ ಸಾಧನೆ ಮಾಡಿದರೂ, ನಾವು ಧ್ಯಾನದಲ್ಲಿ ಇಷ್ಟೇ ಮುಂದುವರೆದಿದ್ದೀವಿ ಅಂದರೂ ಕೂಡ ಅಂತಹ ಶಕ್ತಿ ಭಗವಾನ್ ಬುದ್ಧರಿಂದ ಬರುವಷ್ಟು ಶಕ್ತಿಯನ್ನು ನಾವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲದಷ್ಟು ಉನ್ನತವಾದ ಲೋಕಗಳನ್ನು ಅವರ ಶಕ್ತಿ ಸ್ಪರ್ಶಿಸಬಲ್ಲದು ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಬರುವಂಥದ್ದು ಶಕ್ತಿ. ಮುಂದಿನ ಲೋಕಗಳ ಶಕ್ತಿಯನ್ನು ಪಡ್ಕೊಳ್ಬೇಕಂದ್ರೆ ಆ ಮಟ್ಟಕ್ಕೆ ನಾವು ಬೆಳೆದಿರಬೇಕು. ನಾವು ಹೇಳ್ತೀವಿ ಸ್ಥೂಲ ಲೋಕದ್ದೇ ಹೇಳುವಾಗಲೇ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ಇನ್ನು ಮೇಲಿನ ಲೋಕದ ವಿಷಯ ಹೇಳಬೇಕು ಅಂದರೆ ನಮಗೆ ಏನೇನೂ ಅರ್ಹತೆ ಇಲ್ಲ ಅಂತ ಹೇಳಬೇಕು. ಆ ಲೋಕದಲ್ಲಿ ಇರುವಂಥ ವಿಷಯಗಳನ್ನು ಹೇಳೋಕ್ಕೆ ನಾವು ಅರ್ಹತೆ ಇಲ್ಲ ನಮಗೆ ಅಂತಲೇ ಹೇಳಬೇಕು. ಯಾಕಂದರೆ ಸಾಕ್ಷಾತ್ತಾಗಿ ದರ್ಶನ ಮಾಡಿರೋರು ಅದನ್ನು ಹೇಳಬಹುದು, ನಾವು ಇನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ಲ. ಆ ಲೋಕಗಳಲ್ಲಿ ಮಾತ್ರವೇ ದೊರೆಯಬಹುದಾದಂಥ ಶಕ್ತಿ ವಿಶೇಷಗಳನ್ನು ಭಗವಾನ್ ಬುದ್ಧರು ಮಾತ್ರ ಸೂಕ್ತವಾದ ರೀತಿಯಲ್ಲಿ ಪರಿವರ್ತಿಸಿ ಹೇಳ್ತಾರೆ. ಈಗ ಟ್ರಾನ್ಸ್ಫಾರ್ಮರ್ನಿಂದ ಬರುವಂಥ ಶಕ್ತಿ, ನಮ್ಮ ವಿದ್ಯುತ್ ಶಕ್ತಿ ಟ್ರಾನ್ಸ್ಫಾರ್ಮರ್ನಲ್ಲಿ ಜಾಸ್ತಿ ಇರುತ್ತೆ. ಆ ಟ್ರಾನ್ಸ್ಫಾರ್ಮರ್ನಲ್ಲಿ ಇರೋದನ್ನು ಸ್ವಲ್ಪವಾಗಿ ನಮಗೆ ಕೊಡಲ್ಪಡುತ್ತಲ್ವ, ಆ ರೀತಿ ಆ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ನಲ್ಲಿ ಇರೋವಂಥದ್ದನ್ನು ಕೊಟ್ಟರೆ ಇಲ್ಲಿ ಎಲ್ಲ ಬಲ್ಬ್ಗಳು ಹೊಡೆದು ಹೋಗ್ತವೆ ಅಲ್ವಾ. ಅದನ್ನು ಕಡಿಮೆ ಮಾಡಿ ನಮ್ಮ ಮನೆಗಳಿಗೆ ಅಥವಾ ನಮ್ಮ ಬಿಲ್ಡಿಂಗ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಹಾಗೆಯೇ ಈ ಭಗವಾನ್ ಬುದ್ಧರು ಮಾತ್ರ ಅದನ್ನು ಪರಿವರ್ತಿಸಿ ಕೊಡ್ತಾರೆ ಅಂತ. ಆ ಶಕ್ತಿಗಳನ್ನು ನಮಗೆ ಎಷ್ಟು ಬೇಕೋ ಅಷ್ಟು. ನಮ್ಮಂಥವರಿಗೆ ಭಗವಾನ್ ಬುದ್ಧದೇವನ ಮಧ್ಯವರ್ತಿತನ ಇಲ್ಲದೇ ಇದ್ದರೆ, ಅವರು ಅದನ್ನು ಪರಿವರ್ತನೆ ಮಾಡಿ ಕೊಡದೇ ಇದ್ದರೆ ನಮಗೂ ಕೂಡ ಕಷ್ಟ ಆಗುತ್ತೆ. ನೀವು ಭಗವದ್ಗೀತೆಯಲ್ಲೂ ಕೂಡ ಕೇಳಿದ್ದೀರಿ, ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸುವಾಗ ಅರ್ಜುನನಿಗೆ ಆ ಶಕ್ತಿಯನ್ನು ಕೊಟ್ಟದ್ದು ಕೃಷ್ಣ ಪರಮಾತ್ಮನೇ. ಆ ದಿವ್ಯ ದರ್ಶನವನ್ನು ನೋಡಲಿಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟು ಈ ವಿಶ್ವರೂಪ ದರ್ಶನವನ್ನು ತೋರಿಸಿದ್ರು. ಹಾಗೆ ಇಲ್ಲೂ ಕೂಡ ಆ ಭಗವಾನ್ ಬುದ್ಧರು ಮೇಲಿನ ಲೋಕಗಳ ಶಕ್ತಿಗಳನ್ನು ಪರಿವರ್ತನೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕೊಡೋ ಸಾಮರ್ಥ್ಯ ಅವರಲ್ಲಿ ಇದೆ ಹೇಳ್ತಾರೆ. ಅಂತಹ ಉನ್ನತ ಮಟ್ಟದ ಶಕ್ತಿ ವಿಶೇಷಗಳ ಪ್ರಯೋಜನ ನಮಗೆ ಸಿಗ್ತಾನೇ ಇರಲಿಲ್ಲ. ಭಗವಾನ್ ಬುದ್ಧರು ಬಂದಾಗಿಂದ ಮಾತ್ರ ನಮಗೆ ಆ ಶಕ್ತಿಗಳು ಸಿಗೋಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಆ ಶಕ್ತಿಗಳು ಸ್ಪಂದಗೊಳ್ಳುವ ಉನ್ನತ ಮಟ್ಟದ ವೇಗಗತಿ ಇದೆಯಲ್ಲ, ಅದು ನಮ್ಮ ಗ್ರಹಣ ಶಕ್ತಿಗೆ ಮೀರಿರುವಂಥದ್ದು. ನಮ್ಮ ಅಂತಸ್ತಿನ ಪ್ರಜ್ಞೆ ಎಷ್ಟು ಮೇಲಕ್ಕೆ ಹತ್ತಿ ಹೋದರೂ ಕೂಡ ಅವುಗಳನ್ನು ಎಟಕಿಸಿ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಲೆಡ್ಬಿಟ್ರು ಬರೀತಾರೆ. ಅವು ಅಷ್ಟು ಉನ್ನತ ಮಟ್ಟದಲ್ಲಿ ಚಲಿಸ್ತಾ ಇರ್ತದೆ ಅಂತ. ಆ ಶಕ್ತಿ ಅನ್ನೋದು ಅಷ್ಟು ಉನ್ನತ ಮಟ್ಟದಲ್ಲಿ ಚಲಿಸ್ತಾ ಇರುತ್ತೆ. ಅದನ್ನು ಪರಿವರ್ತನೆ ಮಾಡೋ ಶಕ್ತಿ ನಮಗಿಲ್ಲ, ಆ ಮಹಾತ್ಮರಿಗೆ ಮಾತ್ರ ಇದೆ. ಭಗವಾನ್ ಬುದ್ಧರ ಸಹಾಯ ಇಲ್ಲದೆ ಇದ್ದರೆ ಅಂತಹ ಶಕ್ತಿ ವಿಶೇಷಗಳ ಇರುವಿಕೆ ಕೂಡ ನಮಗೆ ಅರಿವಾಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಂತಹ ಅನುಗ್ರಹ ಶಕ್ತಿಗಳು ಪ್ರಪಂಚದಾದ್ಯಂತ ವರ್ಷಿಸಲ್ಪಡುತ್ತೆ. ಯಾವಾಗ? ಈ ಉತ್ಸವದಲ್ಲಿ ವರ್ಷಿಸಲ್ಪಡುತ್ತೆ. ಇಡೀ ಪ್ರಪಂಚಕ್ಕೆ ಅವರ ಶಕ್ತಿಯನ್ನು ವರ್ಷಿಸ್ತಾರೆ. ನಾವು ದೇವಸ್ಥಾನಗಳಿಗೆ ಹೋಗೋ ಉದ್ದೇಶ ಕೂಡ ಇದೇ ಉದ್ದೇಶದಿಂದಲೇ ಹೋಗಬೇಕು. ದೇವಸ್ಥಾನದಲ್ಲಿ ಎಲ್ಲರೂ ಒಳ್ಳೆಯ ಸಂಕಲ್ಪಗಳನ್ನೇ ಬಿಟ್ಟಿರ್ತಾರೆ ಅಂತ ಹೋಗ್ತೀವಿ. ಆದರೆ ಎಷ್ಟೋ ಸಲ ನಾವು ಅಲ್ಲಿ ಹೋಗಿ ಸಾಂಸಾರಿಕ ವಿಷಯಗಳನ್ನು ಮಾತಾಡಿ ಆ ಒಂದು ಪರಿಸರವನ್ನು ಕಲುಷಿತ ಮಾಡಿ ಬರ್ತೀವಿ. ಅದಕ್ಕಿಂತ ಹೇಳ್ತಾರೆ, ಹೋದರೆ ಮೌನವಾಗಿ ಹೋಗಿ ದೇವ್ರನ್ನ ನೋಡಿಕೊಂಡು ಬಂದರೆ ಒಳ್ಳೆಯದು. ಆ ಅನುಗ್ರಹ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಅನುಗ್ರಹ ಶಕ್ತಿಗಳು ಪ್ರಪಂಚದಾದ್ಯಂತ ವರ್ಷಿಸಲ್ಪಡುತ್ತೆ ಬುದ್ಧರು ಕಾಣಿಸ್ಕೊಂಡಾಗ. ಇದು ನಮ್ಮ ಸುದೈವ ಅಂತ ಹೇಳ್ತಾರೆ ಲೆಡ್ಬಿಟ್ರು ಹೇಳೋದು. ಆ ಶಕ್ತಿಗಳು ತಮಗೆ ಅನುಕೂಲವಾದ ನಾಲೆಗಳ ಮೂಲಕ ಪ್ರವಹಿಸಿ ಹೇಳ್ತಾರೆ. ಹೇಗೆ ಅನುಕೂಲವಾಗಿ ಬರುತ್ತೆ ಅಂತ ಹೇಳಿದರೆ, ನೀರು ತೆರೆದ ಕೊಳವೆಗಳಲ್ಲಿ ಹೇಗೆ ಹರಿಯುತ್ತೋ ಹಾಗೆ ಈ ಅನುಗ್ರಹ ಶಕ್ತಿ ಕೂಡ ಎಲ್ಲ ವಿಧವಾದ ಒಳ್ಳೆಯ ಕೆಲಸಗಳಿಗೆಲ್ಲ ಒತ್ತಾಸೆ ಕೊಡ್ತಾ ಬರುತ್ತೆ ಅಂತ ಹೇಳ್ತಾರೆ. ಕೊಡ್ತಾ ಯಾರ್ಯಾರು ಯೋಗ್ಯರೋ ಅಂತಹವರ ಹೃದಯಗಳಿಗೆ ಶಾಂತಿಯನ್ನು ತಂದು ತುಂಬುತ್ತೆ. ನೋಡಿ, ಯೋಗ್ಯರೋ ಅಂತ ಹೇಳ್ತಾರೆ.
ಆ ಯೋಗ್ಯತೆ ಕೂಡ ಬೇಕು. ಆ ಶಕ್ತಿಗಳನ್ನು ನಾವು ಅನುಭವಿಸಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಕೂಡ ಇರಬೇಕು. ಆ ಉತ್ಸವದ ಬಗ್ಗೆ ಇನ್ನು ನಾವು ನೋಡೋದಾದರೆ, ಉತ್ಸವ ಹೇಳ್ತೀವಿ, ಆಷಾಢ ಉತ್ಸವ. ವೈಶಾಖ ಪೂರ್ಣಿಮೆ ಅಲ್ಲದೆ ಪ್ರತಿ ವರ್ಷ ಕೂಡ ಈ ಆಷಾಢ ಮಾಸ ಅಂತ ಹೇಳ್ತೀವಲ್ವ. ಇಲ್ಲಿ ಆ ಸೋದರ ಸಮಾಜ ಅಂತ ಹೇಳಿದ್ವಲ್ಲ, ವೈಟ್ ಬ್ರದರ್ಹುಡ್ ಅಥವಾ ಶ್ವೇತ ಋಷಿ ಸಂಘದ ಸದಸ್ಯರೆಲ್ಲರೂ ಕೂಡ ಸೇರುವಂತಹ ಒಂದು ಉತ್ಸವ. ಇದು ಕೂಡ ಒಂದು ವೈಶಾಖ ಮಾಸದಲ್ಲಿ ಸೇರ್ತಾರೆ, ಇನ್ನೊಂದು ಆಷಾಢ ಮಾಸದಲ್ಲಿ ಕೂಡ ಸೇರ್ತಾರೆ. ಇದು ಅಧಿಕಾರಯುತವಾಗಿ ಸೇರುವಂಥದ್ದು. ಈಗ ನೀವೆಲ್ಲ ಏನು ಇದಕ್ಕೆ ಮುಂಚೆ ಮೀಟಿಂಗ್ ಮಾಡಿದಿರಲ್ಲ, ಅಧಿಕಾರಯುತವಾಗಿ ಮೀಟಿಂಗ್ ಮಾಡುವಂಥದ್ದು. ಹಾಗೆ ಇದು ಕೂಡ ಶ್ವೇತ ಋಷಿ ಸಂಘದ ಸದಸ್ಯರು ಒಂದು ಅಧಿಕಾರಯುತವಾಗಿ ಎಲ್ಲರೂ ಸೇರುವಂಥ ದಿನ. ಈ ಸನ್ನಿವೇಶದಲ್ಲಿ ಸೋದರಕೂಟ ಹಿಮವತ್ ಪರ್ವತದ ದಕ್ಷಿಣ ತಪ್ಪಲಲ್ಲಿ ನಡೆಯುತ್ತೆ ಅಂತ ಹೇಳಿದರು. ವೈಶಾಖ ಹುಣ್ಣಿಮೆ ನಡೆಯೋದು ಉತ್ತರ ತಪ್ಪಲಲ್ಲಿ, ಇದು ದಕ್ಷಿಣ ತಪ್ಪಲಲ್ಲಿ ಮೈತ್ರೇಯ ಪ್ರಭುಗಳ ಅವರು ಒಂದು ಮನೆ ಇರುತ್ತಲ್ಲ, ಅಲ್ಲಿ ಮೈತ್ರೇಯ ಪ್ರಭುಗಳ ಆಶ್ರಮ ಅಂತ ಹೇಳ್ಬೋದು. ಇಲ್ಲಿ ಆಶ್ರಮದಲ್ಲಿ ನಡೆಯುವಂಥದ್ದು ಇದು. ಈ ಸಮ್ಮೇಳನದಲ್ಲಿ ಸ್ಥೂಲ ಲೋಕದ ಯಾತ್ರಿಕರು ಇರೋದಿಲ್ಲ ಅಂತ ಹೇಳ್ತಾರೆ. ಯಾರ್ಯಾರಿಗೆ ಈ ಉತ್ಸವ ಪರಿಚಯ ಇರುತ್ತೋ ಅಂಥವ್ರಿಗೆಲ್ಲ ಈ ಸಮ್ಮೇಳನಕ್ಕೆ ತಮ್ಮ ಕಾಮದೇಹದಲ್ಲಿ ಬರುವ ಒಂದು ಸ್ವಾಗತ ಇದೆ ಅಂತ ಹೇಳ್ತಾರೆ. ಕಾಮದೇಹದಲ್ಲಿ ನಾವು ಆಷಾಢ ಉತ್ಸವವನ್ನು ನೋಡಲಿಕ್ಕೆ ಹೋಗ್ಬೋದು. ಇವತ್ತು ರಾತ್ರಿ 7:30ಗೆ ಯಾರು ಧ್ಯಾನಕ್ಕೆ ಕೂತ್ಕೊಳ್ತೀರ, 7:30ಯಿಂದ ಧ್ಯಾನ ಮಾಡ್ತಾ 8ರ ಹೊತ್ತಿಗೆ ಪೌರ್ಣಮಿ ಸಮಯ ಬರುತ್ತೆ. ಆ ಸಮಯಕ್ಕೆ ಭಗವಾನ್ ಬುದ್ಧರ ದರ್ಶನ ಆಗುತ್ತೆ. ಅವರು ಕೊಡುವಂತಹ ಈ ಬೋಧೆಗಳನ್ನು ನಾವು ವೀಕ್ಷಿಸ್ತಾ ಆ ಶಕ್ತಿಗಳನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ಪಡಿಬಹುದು. ಹೇಳ್ತಾರೆ, ಯಾರಿಗೆ ಕಾಮದೇಹಗಳಲ್ಲಿ ಬಂದು ಸೇರೋದಕ್ಕೆ ಸ್ವಾಗತ ಇದೆ. ಈ ಸಮ್ಮೇಳನ ಪ್ರತಿ ವರ್ಷವೂ ಆಷಾಢ ಮಾಸ, ಅದನ್ನು ಪಾಳಿ ಭಾಷೆಯಲ್ಲಿ ಆಷಾಢ ಅಂತ ಹೇಳ್ತೀವಿ, ಹುಣ್ಣಿಮೆ ಕಾಲಕ್ಕೆ ಸರಿಯಾಗಿ ಸೇರ್ತಾರೆ. ಈ ದಿನ ಭಗವಾನ್ ಬುದ್ಧರು ತಮ್ಮ ಜ್ಞಾನೋದಯ ಕಾಲದಲ್ಲಿ ಅವರಿಗೆ ಏನು ಮನವರಿಕೆ ಆಯಿತು, ಸತ್ಯ ಹೇಳಿದಲ್ಲ, ಅವರು ಸತ್ಯ ಏನು ತಿಳ್ಕೊಂಡ್ರು. ದುಃಖ ಇದೆ ಪ್ರಪಂಚದಲ್ಲಿ, ದುಃಖ ನಿವಾರಣೆ ಮಾಡುವಂತಹ ಅವಕಾಶವೂ ಇದೆ, ಮತ್ತು ಅದಕ್ಕೆ ಉಪಾಯನೂ ಇದೆ, ಈ ಅಷ್ಟಾಂಗ ಮಾರ್ಗ ಇದೆ. ಇಷ್ಟೊತ್ತು ಕೇಳಿದ್ವಿ ನಾವು, ಸರಿಯಾದ ನಂಬಿಕೆ, ಸರಿಯಾದ ಮಾತು, ಸರಿಯಾದ ಯೋಚನೆ, ಇವೆಲ್ಲವೂ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಈ ದಿನ ಭಗವಾನ್ ಬುದ್ಧರು ತಮ್ಮ ಜ್ಞಾನೋದಯ ಕಾಲದಲ್ಲಿ ಅವರಿಗೆ ತೋರಿದಂಥ ಸತ್ಯ ಬೋಧೆಯನ್ನು ತಮ್ಮ 5 ಜನ ಶಿಷ್ಯರಿಗೆ ಹೇಳ್ತಾರೆ, ಪ್ರಥಮವಾಗಿ ಬೋಧಿಸ್ತಾರೆ. ಇದರ ವಾರ್ಷಿಕೋತ್ಸವದ ಆಚರಣೆನೇ ಇದು. ಪ್ರತಿ ವರ್ಷ ಯಾಕೆ ನಾನು ಬರ್ತೀನಿ ಅಂತ ಅವ್ರು ಒಪ್ಕೊಂಡ್ರು ಅಂದರೆ, ಒಂದು ಸಲ ಈ ಶಕ್ತಿಯನ್ನು ಕೊಟ್ಬಿಟ್ರೆ ನಮಗೆ ಸಾಕಾಗಲ್ಲ. ಪ್ರತಿ ವರ್ಷ ಕೂಡ ಅವರು ಆ ಶಕ್ತಿಗಳನ್ನು ವರ್ಷಿಸ್ತಾ ಇದ್ದರೆ ನಾವು ಕೂಡ ಬೇಗ ಜೀವನ್ಮುಕ್ತ ಹಂತಕ್ಕೆ ಹೋಗಬಹುದು ಅನ್ನೋದು ಅವರ ಆಸೆ. ಈ ಆಷಾಢ ಉತ್ಸವ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಅದನ್ನು ಆಗಲೇ ಹೇಳಿದರು ನಮ್ಮ ನಿರ್ದೇಶಕರು. ಇನ್ನೊಂದು ಅದನ್ನು ಹೇಳ್ತಾರೆ, ಆ ಉತ್ಸವವನ್ನು ಧರ್ಮರಾಜ್ಯದ ಮಹಾರಥೋತ್ಸವ ಅಂತ ಹೇಳಿದರು. ಈ ಆಷಾಢ ಉತ್ಸವ ಅಂತ ಹೇಳಿದ್ವಲ್ಲ, ಅದನ್ನು ಧರ್ಮರಾಜ್ಯದ ಮಹಾ ಉತ್ಸವ ಅಂತ ಒಬ್ಬ ಕವಿ ರಿಸ್ ಡೇವಿಡ್ಸನ್ ಅವರು ಹೇಳ್ತಾರೆ. ಅದು ಅಲಂಕಾರಿಕ ಭಾಷೆಯಲ್ಲಿ ಅದನ್ನು ಕರೆದರು ಮಹಾರಥೋತ್ಸವ ಅಂತ. ಯಾಕೆ ಅಂತ ಹೇಳಿದರೆ, ಇದನ್ನು ಪಾಳಿ ಭಾಷೆಯಲ್ಲಿ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಕೂಡ ಆಗಲೇ ಹೇಳಿದರು. ಅದರಲ್ಲಿ ನಮಗೆ ಚತುರಾರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಪಥವನ್ನು ಬೋಧಿಸಿದರು. ಇದನ್ನು ಮೊದಲ ಬಾರಿಗೆ ಭಗವಾನ್ ಬುದ್ಧರು ಬೋಧಿಸಿದಾಗ ಈ ವಿವರಣೆಯ ಚೌಕಟ್ಟಿನಲ್ಲಿ ದೇಹವನ್ನು ಅತಿಯಾಗಿ ದಂಡಿಸೋದು ಇಲ್ಲ ಅಲ್ಲಿ ಅಲ್ವಾ. ಸುವರ್ಣ ಮಧ್ಯಮ ಮಾರ್ಗ ಅಂದರೆ ಅವರೆಲ್ಲ ಇದು ಅನುಭವದಿಂದ ಬರೆದಂಥದ್ದಲ್ವ. ಭಗವಾನ್ ಬುದ್ಧರು ಎಷ್ಟೋ ದಿನ ಊಟ ಇಲ್ಲದೆ ಉಪವಾಸ ಮಾಡಿ ಆಮೇಲೆ ಕೊನೆಗೆ ಒಬ್ಬರು ಅವರ ಶಿಷ್ಯರು ಒಂದು ಪಾಯಸವನ್ನು ತಂದು ಕೊಟ್ಟಿದ್ದು, ಅವರು ಪೂರ್ತ ನಿಶ್ಶಕ್ತರಾಗಿ ಹೋಗಿದ್ದಂಥದ್ದು, ಅದೆಲ್ಲ ಅನುಭವಗಳು ಅವರು ನೋಡಿದ ಮೇಲೆ ಇದು ಸರಿಯಾದ ಮಾರ್ಗ ಅಲ್ಲ ಅಂತ ಅವರಿಗೆ ಅನಿಸಿ ಆ ಸುವರ್ಣ ಮಧ್ಯಮ ಮಾರ್ಗವನ್ನು ಅದಕ್ಕೆ ಕೊಟ್ಟಿದ್ದು ನಮ್ಮಂಥವ್ರಿಗೆ. ಅವ್ರು ಹೇಳ್ತಾರೆ, ಒಂದು ಕಡೆ ಅತಿಯಾಗಿ ದಂಡಿಸೋದಿದೆ ಅಲ್ವಾ, ದೇಹವನ್ನು ದಂಡಿಸೋದು, ಕೆಲವರು ಹಠಯೋಗ ಮಾಡೋದು, ಇದೆಲ್ಲ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ದೇಹವನ್ನು ಅತಿಯಾಗಿ ದಂಡಿಸೋದು ಒಂದು ಕೊನೆ, ಆದರೆ ಲೋಕದ ಭೋಗಭಾಗ್ಯಗಳಲ್ಲಿ ಯಥೇಚ್ಛವಾಗಿ ಮುಳುಗಿ ಹೋಗೋದು ಇನ್ನೊಂದು ಅತಿ. ಈ ಎರಡೂ ಆಶೆಗಳನ್ನು ಬಿಟ್ಟು ಇತ್ಲಾಗಿ ದಂಡಿಸೋದು ಬೇಡ, ನೀವು ಪೂರ್ತಿ ಸುಖದಲ್ಲಿ ಮುಳುಗಿ ಹೋಗೋದು ಬೇಡ. ಅದಕ್ಕೆ ಹೇಳ್ತಾರೆ ಭಗವಾನ್ ಬುದ್ಧರು, ಪೂರ್ಣ ಧರ್ಮವನ್ನು ಸುರಕ್ಷಿತವಾಗಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇರೋದು ಮಧ್ಯಮ ಮಾರ್ಗದಲ್ಲಿ ಅಂತ. ನೀವು ಈ ಜೀವನನೇ ಮಾಡ್ತಾ ಹೋಗಿ, ಒಂದೇ ಸಲಿಗೆ ನಾವು ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೋ ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಎಷ್ಟೋ ಜನಕ್ಕಾಗಲ್ಲ. ಅವ್ರು ಹೇಳಿ, ಯಾರೋ ಕೆಲವರಿಗೆ ಆಗೋರು ಹೋಗಬಹುದು. ಅದಕ್ಕೆ ಅವರು ಸುವರ್ಣ ಮಧ್ಯಮ ಸ್ಥಿತಿಯನ್ನು ಹೇಳಿದರು. ತಮ್ಮ ಹಿಂದಿನ ಬೋಧಿಸತ್ವರಾಗಿದ್ದ ಭಗವಾನ್ ಬುದ್ಧರ ಪರವಾಗಿ ತಮಗಿರುವ ಆಳವಾದ ಪ್ರೇಮಕ್ಕಾಗಿ ಅವರು ಪ್ರತಿ ವರ್ಷದ ಆಷಾಢ ಹುಣ್ಣಿಮೆ ಉತ್ಸವ ಕಾಲದಲ್ಲಿ ಅಲ್ಲಿ ನೆರೆದಿರುವ ಸೋದರರ ಮಧ್ಯೆ ಮೈತ್ರೇಯ ಪ್ರಭುಗಳು ಭಗವಾನ್ ಬುದ್ಧರ ಸೂತ್ರವನ್ನು ಯಥಾವಿಧಿಯಾಗಿ ಪಠಿಸ್ತಾರೆ. ಇಲ್ಲಿ ಭಗವಾನ್ ಬುದ್ಧರ ಬದಲಾಗಿ ಮೈತ್ರೇಯರು ಪಠಿಸ್ತಾರೆ.
ಅಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಆ ಕಾಲ ಪರಿಮಿತಿಗೆ ಅನ್ವಯಿಸುವಂತೆ ತಮ್ಮ ಪುಟ್ಟ ವ್ಯಾಖ್ಯಾನ ಭಾಷಣವನ್ನು ಕೂಡ ಮೈತ್ರೇಯರು ಸೇರಿಸ್ತಾರೆ. ಈ ಪಠಣ ಹುಣ್ಣಿಮೆ ಕಾಲಕ್ಕೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಅಲ್ಲದೆ ಸುಮಾರು ಅರ್ಧ ಗಂಟೆಯೊಳಗಾಗಿ ಪಠಣ ವ್ಯಾಖ್ಯಾನ ಎರಡೂ ಮುಗಿಯುತ್ತೆ ಅಂತ ಹೇಳ್ತಾರೆ. ಅರ್ಧ ಗಂಟೆ ಅಷ್ಟೇ. ಮೈತ್ರೇಯ ಪ್ರಭುಗಳು ತಮ್ಮ ಮನೆಯ ಮುಂಭಾಗದಲ್ಲಿನ ಸುಂದರ ಉದ್ಯಾನವನದಲ್ಲಿ ಒಂದು ಸ್ಫಟಿಕ ಶಿಲೆ ಮೇಲೆ ಆಸೀನರಾಗ್ತಾರೆ. ಅಲ್ಲಿ ಅವರು ಈ ಬೋಧೆಗಳನ್ನು ಹೇಳ್ತಾ ಹೋಗ್ತಾರೆ. ಸೋದರ ಸಮಾಜದ ಮುಖ್ಯ ಅಧಿಕಾರಿಗಳು ಅವರಿಗೆ ಹತ್ತಿರ ಕೂತಿರ್ತಾರೆ. ಕೆಲವರೆಲ್ಲ ಒಳ್ಳೆಯ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು, ಜೀವನ್ ಮುಕ್ತರು ಅಂತ ನಾವು ಹೇಳಿದ್ವಲ್ಲ, ಈಗ 5ನೇ ದೀಕ್ಷೆ, 6ನೇ ದೀಕ್ಷೆ, 7ನೇ ದೀಕ್ಷೆಯಲ್ಲಿರೋರು ಮುಂದೆ ಇರ್ತಾರೆ. ಅವ್ರ ಹಿಂದೆ 5ನೇ ದೀಕ್ಷೆಯವರು, 4ನೇ ದೀಕ್ಷೆಯವರು, ಆ ಥರ ಹಂತ ಹಂತವಾಗಿ ಅಲ್ಲಿ ಕೂತಿರ್ತಾರೆ. ಉಳಿದ ಸೋದರ ಸಮಾಜದ ಸದಸ್ಯರೆಲ್ಲರೂ ಕೂಡ ಕೆಳಗಡೆ ಮುಂಭಾಗದಲ್ಲಿ ತಮ್ಮ ತಮ್ಮ ಅಂತಸ್ತಿಗನುಗುಣವಾಗಿ ಕೂತಿರ್ತಾರೆ ಅಂತ. ಅದೇ ಇನ್ನು ಉಮೇದುವಾರರು ಇರ್ತಾರೆ, ಅವರು ಸ್ವಲ್ಪ ಹಿಂದೆ ಇರ್ತಾರೆ, ಅವ್ರಿಗಿಂತ ಹಿಂದೆ ಸಾಮಾನ್ಯರು ಇರ್ತಾರೆ. ಇಂತಹ ಸಮಯದಲ್ಲಿ ಹಿಂದಿನಂತೆ ಗುರುಗಳು ತಮ್ಮ ಶಿಷ್ಯರೊಂದಿಗೂ ಮತ್ತು ಶಿಷ್ಯರಾಗಬೇಕು ಅನ್ನೋ ಉತ್ಕಾಂಕ್ಷೆ ಇರ್ತಲ್ಲ, ಅವರು ಕೂಡ ಉಮೇದುವಾರರು ಅಂತ ಹೇಳ್ತೀವಿ. ಉಮೇದುವಾರರು ಅಂತ ಹೇಳಿದರೆ ಅವರಿನ್ನೂ ಶಿಷ್ಯರಾಗಕ್ಕೆ ಬಂದಿರೋವಂಥವು. ಆ ಎಲ್ಲರೂ ಕೂಡ ಕುಶಲ ಪ್ರಶ್ನೆಗಳಿಂದ ಅಂತ ಹೇಳ್ತಾರೆ. ಈಗ ನಾವು ಬರಬೇಕಾದ್ರೆ ನಾವು ಕುಶಲ ಪ್ರಶ್ನೆಗಳನ್ನು ಮಾಡಲ್ಲ, ನಾವು ಎಷ್ಟೊತ್ತು ಮಾತಾಡ್ತಾ ಇರ್ತೀವಿ. ಇಲ್ಲ ಅವ್ರು ಹೇಳ್ತಾರೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿದ್ದು ಮುಗಿದ ನಂತರ ಕೂತ್ಕೊಳ್ತಾರೆ. ದಯಾನ್ವಿತವಾದ ಸಲ್ಲಾಪಗಳನ್ನು ಮಾಡ್ತಾರೆ. ಅವ್ರು ಹೇಳಿದರು ಎಷ್ಟು ಬೇಕೋ ಅಷ್ಟು ಕುಶಲ ಸಮಾಚಾರವನ್ನು ಮಾತಾಡಿಸಿ ಎಲ್ಲರೂ ಕೂಡ ಅಲ್ಲಿ ಆಸೀನರಾಗ್ತಾರೆ. ಆಮೇಲೆ ನಡೆಸಿದ ನಂತರ ಆಶೀರ್ವಾದ ಶಕ್ತಿಯನ್ನು ಸೂಕ್ತವಾದ ರೀತಿಯಲ್ಲಿ ಅಂತ ಹೇಳ್ತಾರೆ. ಸೂಕ್ತವಾದ ರೀತಿಯಲ್ಲಿ ವಿನಿಯೋಗ ಮಾಡೋ ವಾಡಿಕೆ ಇದೆ. ಅಂದರೆ ಈ ಸಂದರ್ಭದಲ್ಲಿ ಕೊಟ್ಟ ಸಂದೇಶ ಮತ್ತು ಈ ಸಂಸ್ಕಾರದ ಕಾರ್ಯದ ವಿಷಯವಾಗಿ ನಡೆದದ್ದನ್ನು ಯಥಾಶಕ್ತಿ ಓದುಗರ ಪ್ರಯೋಜನಕ್ಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಮೈತ್ರೇಯ ಪ್ರಭುಗಳ ಭಾಷಣದ ದಿವ್ಯತೆ ಮತ್ತು ಆ ವಾಗ್ವೈಖರಿ ಇದೆಯಲ್ಲ, ಅದನ್ನು ಆ ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಮಹಾತ್ಮರನ್ನು ನಾವು ನೋಡಿ ಅವರ ವಿಷಯವನ್ನು ಕೇಳಿದಾಗ ನಾವು ಯಥಾವತ್ತಾಗಿ ಹೇಳೋಕ್ಕೆ ನಮ್ಮ ಈ ಸ್ಥೂಲ ದೇಹದ ಪರಿಮಿತಿ ಸಾಕಾಗಲ್ಲ ಅಂತ ಹೇಳಿ, ಭಗವಂತನ ನಾವು ವರ್ಣಿಸೋಕ್ಕೆ ಹೋದರೆ ಹೇಗಾಗುತ್ತೋ ಹಾಗೆ. ಭಗವಂತನ ಶಕ್ತಿ ಎಷ್ಟು, ಅವನ ದಿವ್ಯತೆ ಎಷ್ಟು, ಅದನ್ನು ನಾವು ಸಾಮಾನ್ಯರು ನಮ್ಮ ಈ ಸಾಮಾನ್ಯ ಪರಿಮಿತಿ ಒಳಗೆ ವಿವರಿಸೋಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಲೆಗ್ಬಿಟ್ರು ಕೂಡ ಹೇಳ್ತಾರೆ, ಆ ಮೈತ್ರೇಯ ಪ್ರಭುಗಳ ವಾಗ್ವೈಖರಿಯನ್ನು ಹೇಳೋದಕ್ಕೆ ನಮಗೆ ಪದಗಳು ಸಾಕಾಗೋದಿಲ್ಲ ಅಂತ. ಕರಾರುವಕ್ಕಾಗಿ ಬರೆಯೋಕ್ಕೂ ಕೂಡ ಅಸಾಧ್ಯ ಅಂತ ಹೇಳ್ತಾರೆ. ಅದನ್ನು ಕರಾರುವಾಕ್ಯನ ಹೀಗೆ ಹೇಳಿದ್ರು, ಹೀಗೆ ಮಾಡಿದರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬರೆದಿರೋ ಸಾರಾಂಶ ಯಾವುದಾದ್ರೂ ಒಂದು ಗೊತ್ತಾದ ವರ್ಷದ ಮಾತ್ರ ನಾನು ಬರೆದಿಲ್ಲ, ಅನೇಕ ವರ್ಷಗಳ ಕಾಲ ಈ ಉತ್ಸವವನ್ನು ನೋಡಿ ಆಮೇಲೆ ಬರೆದಿದ್ದೀನಿ ಅಂತ ಹೇಳ್ತಾರೆ. ಕೇಳಿದ ಭಾಷಣಗಳ ಸಾರಾಂಶವನ್ನು ನನಗೆ ಜ್ಞಾಪಕವಿದ್ದಷ್ಟು ಬರೆದಿದ್ದೀನಿ ಅಂತ ಹೇಳ್ತಾರೆ ಅವರು, ಯೋಗಿ ಲೆಡ್ಬಿಟ್ರು. ಇದುವರೆಗೆ ಕೇಳದೇ ಇರುವವರಿಗೆ ಅಲ್ಲಿ ನಡೆಯುವ ವಿದ್ಯಮಾನ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬರಲಿ ಅಂತ ಬರಿತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ನಾನು ಹೇಳಿದ್ದೆಲ್ಲ ಎಕ್ಸಾಕ್ಟಾಗಿ ನಾನು ಇದೇ ನೋಡಿದ್ದು ಅಂತ ಅಲ್ಲ, ನನಗೆ ಎಷ್ಟು ಜ್ಞಾಪಕ ಇದೆ ಅಷ್ಟನ್ನು ಮಾತ್ರ ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರಭುಗಳ ಸಂದೇಶ ಅದ್ಭುತವಾದ ಸರಳತೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಅದರ ಮುಖ್ಯಾಂಶಗಳು ಪದೇ ಪದೇ ಕೇಳಿಸುತ್ತಂತೆ, ಪುನರಾವರ್ತನೆ ಆಗ್ತಾ ಇರುತ್ತೆ. ನೋಡಿ, ಮಾಡೋದು ಅರ್ಧ ಗಂಟೆನೇ ಅಂತ ಹೇಳಿದರೆ ಆ ಅರ್ಧ ಗಂಟೆಯಲ್ಲಿ ಎಷ್ಟು ಸಲ ಪುನರಾವರ್ತನೆ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರಿಗೆ ಎಷ್ಟು ಸಲ ಆಗಬೇಕೋ ಅಷ್ಟು ಸಲ ಆಗಿರಬೇಕು. ಆ ಕಾಲದಲ್ಲಿ ಶಾರ್ಟ್ ಹ್ಯಾಂಡ್ ಅಂತ ಏನೂ ಇರಲಿಲ್ಲ ಅಲ್ವಾ. ಸಂಕೇತಗಳ ಮೂಲಕ ನಾವು ಇವಾಗ ಬರ್ಕೊಳ್ತೀವಲ್ಲ ಶಾರ್ಟ್ ಹ್ಯಾಂಡ್, ಆ ಥರ ಏನೂ ಇರಲಿಲ್ಲ. ಮತ್ತು ಹೇಳಿದ್ದನ್ನೆಲ್ಲ ಕೇಳಿ ಕೂಡಲೇ ಓದಿ ಹೇಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂಥದ್ದು ಅದರಿಂದ ಶಿಷ್ಯರು ಹೇಳಿದ್ದನ್ನು ತಮ್ಮ ಮನಸ್ಸಿನ ಮೇಲಾದ ಪರಿಣಾಮದ ರೂಪದಲ್ಲಿ ಅದನ್ನು ಆನಂತರ ಅದನ್ನು ಜ್ಞಾಪಿಸ್ಕೊಳ್ಬೇಕಾಗಿತ್ತು ಅಂತ ಹೇಳ್ತಾರೆ ಲೆಡ್ಬಿಟ್ರು. ಶಾರ್ಟ್ ಹ್ಯಾಂಡ್ ಇರಲಿಲ್ಲ, ಇವಾಗಿನ ಥರ ಏನು ಮೈಕ್ಗಳಿರಲಿಲ್ಲ, ದೂರ ಕೇಳಿಸುತ್ತೆ ಅಂತಲ್ಲ. ಆದರೂ ಕೂಡ ನೋಡಿ, ಆವಾಗ ಹೇಗೆ ಆ್ಯನಿಬೇಷೆಂಟ್ರು ಎಲ್ಲೋ ಮಾತಾಡಿದರೂ ಕೂಡ ಎಷ್ಟು ದೂರದಲ್ಲಿರೋರಿಗೂ ಕೂಡ ಕೇಳಿಸ್ತಾ ಇತ್ತಂತೆ ಅವರ ಭಾಷಣ. ಆಗಲೂ ಏನು ಮೈಕ್ಗಳೆಲ್ಲ ಏನೂ ಇರಲಿಲ್ಲ. ಹಾಗೆ ಅವ್ರು ಹೇಳ್ತಾರೆ, ಗುರುಗಳು ಹೇಳಿದ್ದು ಶಿಷ್ಯರಿಗೆ ಖಚಿತವಾಗುವ ಉದ್ದೇಶದಿಂದ ಅವರ ಉಪದೇಶ ಸರಳವಾಗಿದ್ದುದಲ್ಲದೆ ಅದರ ಸಾರಾಂಶಗಳನ್ನು ಪಲ್ಲವಿಯಂತೆ ಪದೇ ಪದೇ ಪುನರಾವರ್ತನೆ. ಹಾಡುಗಳು ಹೇಳೋರಿಗೆ ಗೊತ್ತಿರುತ್ತೆ. ಪಲ್ಲವಿ ಅಂತ ಹೇಳಿದರೆ ಈಗ ಮೊದಲ 2 ಸಾಲುಗಳನ್ನು ಪ್ರತಿಯೊಂದು ಚರಣ ಆದಮೇಲೆ ಮತ್ತೊಂದು ಸಲ ಹೇಳ್ತಿರ್ತೀವಿ ಅಲ್ವಾ. ಹಾಗೆ ಪದೇ ಪದೇ ಇದು ಕೇಳಿಸೋದಂತ ಪುನರಾವರ್ತನೆ ಮಾಡೋ ವಾಡಿಕೆ ಇತ್ತು. ಈ ಉದ್ದೇಶದಿಂದಲೇ ಆ ಪ್ರಬಂಧವನ್ನು ರಚಿಸಿದ ಹಾಗೆ ಕಾಣುತ್ತೆ ಅಂತ ಲೆಡ್ಬಿಟ್ರು ಹೇಳ್ತಾರೆ. ಆ ಉಪದೇಶದ ಶಬ್ದ ಜೋಡಣೆ ಬಹು ಜಾಣತನದಿಂದ ರಚಿಸಿದ್ದ ಹಾಗೆ ಇತ್ತು ಅಂತ ಹೇಳ್ತಾರೆ. ಯಾಕೆಂದರೆ ಪ್ರತಿಯೊಂದು ಮುಖ್ಯಾಂಶವನ್ನು ವ್ಯಕ್ತಪಡಿಸುವಂತಹ ಪದ ಇದೆಯಲ್ಲ, ಶಬ್ದ, ಮುಂದಿನ ಶಬ್ದವನ್ನು ಜ್ಞಾಪಕಕ್ಕೆ ತರುವಂಥದ್ದು ಅಂತ. ಹಿಂದೆ ನಾವು ಈ ಸೂಕ್ತಿಗಳನ್ನು ನೋಡುವಾಗ, ಒಂದು ಯೋಗ ವಿಜ್ಞಾನ ಇರಬಹುದು, ಅದರೆಲ್ಲ ಕೂಡ ಸೂಕ್ತಿಗಳನ್ನ ಹಾಗೆ ಅವ್ರು ಏನು ಹೇಳಬೇಕು ಅಂತಿದ್ದಾರೋ 2 ಸಾಲುಗಳಲ್ಲಿ, 2 ಪದಗಳಲ್ಲಿ, 4 ಪದಗಳಲ್ಲಿ ಹೇಳಿಬಿಡ್ತಾ ಇದ್ದಾರೆ. ಅದರಲ್ಲೆಲ್ಲ ಸೂತ್ರಗಳು ಓದಿರೋರಿಗೆ ಗೊತ್ತಾಗುತ್ತೆ.
ಆ ಥರ ಹೇಳುವಾಗ ಅದು ಹೇಳ್ತಾರೆ, ಆ ಒಂದು ಪದ ಹಿಂದೆ ಓದಿರೋ ಪದ ಮುಂದಿನ ಪದವನ್ನು ಸೂಚಿಸುವಂಥ ಶಬ್ದದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಜಾಣತನ ಅದರಲ್ಲಿ ಇತ್ತು. ಪ್ರತಿಯೊಂದು ಮುಖ್ಯ ಶಬ್ದವೂ ಒಂದು ತತ್ವ ವಿಚಾರ ಸರಣಿಯನ್ನೇ ನೆನಪಿಗೆ ತರೋ ಹಾಗಿರ್ತಿತ್ತು ಅಂತ ಹೇಳ್ತಾರೆ, ರಚಿಸಲ್ಪಟ್ಟಿತ್ತು. ಇದರಿಂದ ಉಪದೇಶವು ಸರಳವಾಗಿಯೂ ಹ್ರಸ್ವವಾಗಿಯೂ ಅಂದರೆ ಚಿಕ್ಕದಾಗೂ ಇರ್ತಾಯಿತ್ತು. ಜೀವಿತ ಉದ್ದೇಶಕ್ಕೆ ಸಂಬಂಧಪಟ್ಟ ಅನುಷ್ಠಾನ ನಿಯಮಗಳನ್ನೆಲ್ಲ ಸೂಚಿಸುವಷ್ಟು ಅರ್ಥಗರ್ಭಿತವಾಗಿತ್ತು ಆ ಉಪದೇಶ ಅಂತ ಹೇಳ್ತಾರೆ. ನೋಡಿ, ಅರ್ಧ ಗಂಟೆಯಲ್ಲಿ ಇನ್ನೆಷ್ಟು ಉಪದೇಶವನ್ನು ಅವರು ಎಷ್ಟು ಚೆನ್ನಾಗಿ ಕೊಟ್ಟಿರಬೇಕು ಅಂತ. ಈ ಉತ್ಸವದ ಸಂದರ್ಭದಲ್ಲಿ ಮೈತ್ರೇಯ ಪ್ರಭುಗಳು ಕೊಡುವ ಉಪದೇಶ ಹಿಂದೆ ಎಷ್ಟು ಬಾರಿ ಪುನರಾವರ್ತನೆಯಾಗಿದ್ದರೂ ಕೂಡ ಅವರ ಅದ್ಭುತವಾದ ವಾಗ್ಝರಿ ಇತ್ತಲ್ಲ, ಆ ಮಾತನಾಡುವ ಶಕ್ತಿ, ಅವರು ಪ್ರತಿ ಬಾರಿಯೂ ಪ್ರತಿಪಾದಿಸುವ ರೀತಿ ನೈಪುಣ್ಯತೆಯ ದೆಸೆಯಿಂದ ಅದು ಪ್ರತಿ ವರ್ಷವೂ ಹೊಸದಾಗಿ ಕಾಣ್ತಾ ಇತ್ತಂತೆ. ಈ ವರ್ಷ ನಾವು ಕೇಳಿದ್ದು, ಅಯ್ಯೋ ಹೋದ ವರ್ಷ ಕೇಳಿದ್ದು ಇದೇನಾ ಅಂದ್ಬಿಡ್ತೀವಿ, ಎಷ್ಟೋ ಸಲ ಇದನ್ನೆಷ್ಟು ಸಲ ಕೇಳಿದ್ದೀವೋ ಅಂತೀವಿ. ಆದರೆ ಅವರು ಪ್ರತಿ ಸಲ ಉಪದೇಶ ಕೊಡುವಾಗಲೂ ಕೂಡ ಇದು ಹೊಸದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಆಯಾ ಕಾಲಮಾನಕ್ಕೆ ತಕ್ಕಾಗಿ ಇರ್ತಾ ಇತ್ತು ಅಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೇಳ್ತಾರೆ, ಪ್ರತಿ ವರ್ಷವೂ ನೂತನವಾಗಿಯೂ ರಸವತ್ತಾಗಿಯೂ ಪರಿವರ್ತಿತವಾಗುತ್ತಿತ್ತು ಅಂತ ಹೇಳ್ತಾರೆ ಅವರು. ಅದು ಪರಿವರ್ತನೆ ಆಗೇ ಬರ್ತಾ ಇದ್ದಿದ್ದು, ಆ ಕಾಲಕ್ಕೆ ಏನೇನು ಬದಲಾವಣೆಗಳಾಗಬೇಕೋ ಆ ಬದಲಾವಣೆಗಳಾಗಿ ಬರ್ತಾ ಇತ್ತು ಆ ಉಪದೇಶಗಳು. ಅದಕ್ಕೆ ಅದನ್ನು ಜಾಣತನ ಅಂತ ಹೇಳ್ತೀವಿ. ಅದನ್ನು ಸಾಮಾನ್ಯ ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಅದರ ಸಾರಾಂಶ ಪ್ರತಿಯೊಬ್ಬರಿಗೂ ಅನ್ವಯಿಸೋ ಹಾಗೆ ಇರ್ತಿತ್ತು ಅಂತ. ಪ್ರತಿಯೊಬ್ಬರು ಅಲ್ಲಿ ಎಷ್ಟು ಜನ ಸೇರಿರ್ತಾರೋ ಪ್ರತಿಯೊಬ್ಬರಿಗೂ ಹೇಳೋ ಹಾಗೆ ಇರ್ತಾಯಿತ್ತು. ಒಬ್ಬೊಬ್ಬರಿಗೂ ನಾವು ಹೀಗೆ ಹೇಳಲ್ಲ, ನಾವಿಲ್ಲೇನು ಹೇಳ್ತೀವಿ, ಎಲ್ರಿಗೂ ಒಟ್ಟಿಗೆ ಸೇರಿಸಿ ಹೇಳ್ತೀವಿ. ಒಂದೇನಾದರೂ ವಿಷಯ ಹೇಳಬೇಕಾದ್ರೆ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಹೇಳ್ತೀವಪ್ಪ. ಅವ್ರು ಹಾಗಲ್ಲ, ಅವ್ರು ಹೇಳ್ತಾರೆ ಇವ್ರಿಗೇನು ಬೇಕಾಗಿತ್ತು, ಅವ್ರಿಗೇನು ಬೇಕಾಗಿತ್ತು, ಎಲ್ರಿಗೂ ಅವ್ರವ್ರಿಗೆ ಬೇಕಾದ ರೀತಿಯಲ್ಲಿ ಅದು ಅರ್ಥ ಆಗ್ತಾಯಿತ್ತು ಅಂತ. ಪ್ರತಿಯೊಬ್ಬರಿಗೂ ಅನ್ವಯಿಸುವಂತೆ ಬೋಧಪ್ರದವಾಗಿರ್ತಾ ಇತ್ತು. ಈ ಸಂದರ್ಭದಲ್ಲಿ ಮೈತ್ರೇಯರ ಉಪದೇಶ ಹೇಳ್ತಾರೆ, ನೆಟ್ಬಿಟ್ರು ಯಹೂದ್ಯರ ಸಂಪ್ರದಾಯದ ಭಾನುವಾರದ ಉಪದೇಶದ ಹಾಗೆ ಸರಳವಾಗಿರ್ತಿತ್ತು ಅಂತ. ಈಗ ಎಲ್ಲರೂ ಸಾಮಾನ್ಯವಾಗಿ ನಾವು ದಿನ ಹೋಗಿ ಉಪನ್ಯಾಸಗಳು ಕೇಳ್ತಾ ಇದ್ದಾಗ ಹೇಗೆ ನಮಗೆ ಅರ್ಥ ಆಗುತ್ತೋ ಹಾಗೆ ಅರ್ಥ ಆಗ್ತಾ ಇತ್ತು. ಅಲ್ಲಿ ನೆರೆದಿದ್ದ ಭಿನ್ನ ಭಿನ್ನ ಭಾಷೆಯ ಜನರು ತಮ್ಮ ತಮ್ಮ ಭಾಷೆಯಲ್ಲೇ ಕೇಳುತ್ತಿದ್ದಂತೆ ಅವರಿಗೆಲ್ಲ ಭಾಸವಾಗ್ತಾ ಇತ್ತು. ನೋಡಿ, ನಾವೀಗ ಹೇಳೋದು ಕನ್ನಡ ಒಂದೇ, ಇನ್ಯಾರಾದರೂ ತೆಲುಗಿನವರು ಅಥವಾ ಇಂಗ್ಲೀಷ್ನವರು ಅಥವಾ ಮರಾಠಿಯವರು ಯಾರು ಕೂತಿದ್ರೆ ಏನೂ ಅರ್ಥ ಆಗೋಲ್ಲ. ಆದರೆ ಅಲ್ಲಿ ಮೈತ್ರೇಯ ಪ್ರಭುಗಳು ಕೊಡ್ತಾ ಇದ್ದಂಥ ಉಪದೇಶ ಎಲ್ಲರಿಗೂ ಅವರವರ ಭಾಷೆಯಲ್ಲಿ ಕೇಳಿದ ಹಾಗೆ ಭಾಷೆ ಆಗ್ತಿತ್ತು ಅಂತ ಹೇಳ್ತಾರೆ. ಈ ಪವಾಡವು ಇದು ಕೂಡ ಪ್ರವಾದಿಗಳ ಗ್ರಂಥದಲ್ಲಿ ಇದ್ದ ಪವಾಡವನ್ನು ಹೋಲ್ತಾ ಇತ್ತು ಅಂತ ಬಿಟ್ಬಿಟ್ರು ಹೇಳ್ತಾರೆ. ಇದೆಲ್ಲ ಕೂಡ ನಮಗೆ ಏನು ತಿಳಿಸುತ್ತೆ ಅಂತ ಹೇಳಿದರೆ, ಆ ಒಂದು ಉತ್ಸವದ ಮಹಿಮೆ ಹೇಗಿತ್ತು ಅಥವಾ ಅವರ ಜ್ಞಾನ ಅದು ಹೇಗೆ ನಮಗೆ ಅರ್ಥ ಆಗ್ತಾ ಇತ್ತು, ಅದು ಪ್ರತಿಯೊಂದು ಕೂಡ ನಾವು ಏನನ್ನು ತಿಳ್ಕೊಳ್ಬೇಕು ಅಂತಿದ್ವೋ ಅದೆಲ್ಲ ಕೂಡ ಸರಳವಾದ ರೀತಿಯಲ್ಲೇ ಅರ್ಥ ಆಗ್ತಾಯಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರತಿಯೊಂದು ಉಪದೇಶ ಕೂಡ ಸರಳವಾಗಿದ್ದು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಇರ್ತಾಯಿತ್ತು. ಇಂತಹ ಒಂದು ಅವ್ರು ಏನು ಅದನ್ನು ಕೊಟ್ಟರು ಅಲ್ಲಿ ಅಂತ ಹೇಳ್ತಾರೆ. ಆ ಉದಾರ ತತ್ವಗಳನ್ನು, ಚತುಷ್ಟಯಗಳನ್ನು ಯಾತಕ್ಕೆ ಕೊಟ್ಟರು, ಹೇಗೆ ಕೊಟ್ಟರು ಅನ್ನೋದನ್ನು ಒಂದು ಪ್ಯಾರಾದಲ್ಲಿ ಅವ್ರು ಹೇಳ್ತಾರೆ. ಸುವರ್ಣ ಮಧ್ಯಮ ಮಾರ್ಗ ಒಂದೇ ಅತ್ಯಂತ ಸುರಕ್ಷಿತವಾದದ್ದು ಅಂತ ಅದು ಪ್ರಾರಂಭ ಆಗ್ತಾಯಿತ್ತು. ಅವ್ರು ಕೊಡ್ತಾ ಇದ್ದಂಥ ಉಪದೇಶ ಶುರು ಮಾಡ್ತಾ ಇದ್ದಾರಲ್ಲ ಬೋಧಿಸತ್ವರು, ಮೈತ್ರೇಯ ಪ್ರಭುಗಳು, ಅದು ಈ ಒಂದು ವಾಕ್ಯದಿಂದ ಶುರುವಾಗ್ತಾ ಇತ್ತು. ಸುವರ್ಣ ಮಧ್ಯಮ ಮಾರ್ಗ ಒಂದೇ ಅತ್ಯಂತ ಸುರಕ್ಷಿತವಾದದ್ದು, ಅದೊಂದೇ ಸತ್ಯವಾದದ್ದು ಅನ್ನೋ ಉದ್ಗಾರದಿಂದ ಶುರುವಾಗ್ತಾ ಇತ್ತು. ಪ್ರಾಪಂಚಿಕವಾದ ಭೋಗಾಪೇಕ್ಷೆ, ಇಂದ್ರಿಯ ಲೋಲುಪ್ತತೆ ಇವೆಲ್ಲ ಕೂಡ ಏನು, ನಾವು ಇಂದ್ರಿಯಗಳಲ್ಲಿ ಮುಳುಗೋಗಿರ್ತೀವಲ್ಲ, ಇವತ್ತಿನ ಪ್ರಪಂಚದಲ್ಲಿ ನಾವು ಇಂದ್ರಿಯಗಳನ್ನು ಸುಖಪಡಿಸೋದರಲ್ಲೇ ನಮ್ಮ ಜೀವನ ಮುಗಿದು ಹೋಗ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ದೇಹದಂಡನೆ ಅತಿಯಾದ ಕಠಿಣವಾದ ತಪಸ್ಸು ಕೂಡ ಕೆಟ್ಟದು, ನಿಷ್ಪ್ರಯೋಜಕ ಅಂತ ಹೇಳ್ತಾರೆ. ನಾವು ಎಷ್ಟು ಈ ದೇಹಕ್ಕೆ ತೊಂದರೆಯನ್ನು ಕೊಡ್ತೀವೋ ಅದು ಅಷ್ಟೇನು ಉಪಯೋಗ ಆಗೋದಿಲ್ಲ ಅಂತ. ಉಗ್ರ ತಪಸ್ಸು ಕೂಡ ಕೆಲವರಿಗೆ ಮಾತ್ರ ಸರಿ ಹೋಗುತ್ತೆ, ಎಲ್ರಿಗೂ ಸರಿ ಹೋಗೋದಿಲ್ಲ, ಅದು ಅವ್ರು ಮಾತ್ರನೇ ಮಾಡುವಂಥದ್ದು. ಇಂತಹ ಸಂದರ್ಭಗಳಲ್ಲೂ ಕೂಡ ಈ ತಪಸ್ಸು ಇದೆಯಲ್ಲ ಒಂದು ಪರಿಮಿತಿಗೆ ಒಳಪಟ್ಟಿರಬೇಕೇ ವಿನಃ ಸಾಧುವಾದ ಎಲ್ಲೆಯನ್ನು ಮೀರಿಕೂಡ್ದು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅವರವರ ಮಿತಿಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಈ ಸಾಧಾರಣ ಜನರಿಗೆ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಸಾಧು ಜೀವನ ನಡೆಸುತ್ತಾ ಮಧ್ಯ ಮಾರ್ಗವನ್ನು ಅನುಸರಿಸುವುದು ಅತ್ಯಂತ ಉತ್ತಮವಾದದ್ದು ಅಂತ ಬುದ್ಧರು ಹೇಳ್ತಾರೆ. ಈ ಮಾರ್ಗಕ್ಕೆ ಸಂಬಂಧಪಟ್ಟ ನಿಯಮಗಳನ್ನೆಲ್ಲ ಅರ್ಥವತ್ತಾಗಿ ಗ್ರಹಿಸುವುದು
ಅತ್ಯಗತ್ಯ ಅಂತ ಹೇಳ್ತಾರೆ. ಪ್ರತಿಯೊಂದು ಕೂಡ ಈಗ ಬೆಳಗ್ಗೆ ನಮಗೇನು ಹೇಳಿದರು ಆರ್ಯ ಸತ್ಯಗಳು, ದುಃಖ ಅಂದರೆ ಏನು, ದುಃಖ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು, ಅದನ್ನೆಲ್ಲ ಒಂದೊಂದು ಕೂಡ ಅದು ಅತ್ಯಂತ ಹತ್ತಿರವಾದದ್ದಲ್ವ. ನಾವು ಪ್ರತಿನಿತ್ಯ ಜೀವನದಲ್ಲಿ ಮಾಡಬೇಕಾದಂತ ಹೇಳಿದ್ದು ಒಳ್ಳೆ ಸರಿಯಾದ ನಂಬಿಕೆ ಯಾವುದು, ಇಲ್ಲಿ ಒಂದು ದೈವ ಯೋಜನೆ ಇದೆ, ಆ ದೈವ ಯೋಜನೆಗೆ ಅನುಸಾರವಾಗಿ ಎಲ್ಲ ಕೆಲಸಗಳು ನಡೀತಾ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕರ್ಮ ನಿಯಮ ಅಂತ ಒಂದಿದೆ, ಆ ಕರ್ಮ ನಿಯಮದ ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ, ಯಾವುದೂ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ನಮಗೆ ಏನು ತಪ್ಪಾಗಿ ಕಾಣಿಸಿದರೂ ಕೂಡ ಅದು ಕರ್ಮ ನಿಯಮಕ್ಕೆ ಒಳಪಟ್ಟೇ ಎಲ್ಲವೂ ನಡೀತಾ ಇದೆ ಅನ್ನೋದು ಸತ್ಯ ಅಲ್ವಾ. ಅದಕ್ಕೆ ಅವ್ರು ಹೇಳ್ತಾರೆ ಈ ನಿಯಮಗಳೆಲ್ಲ ಅರ್ಥವತ್ತಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಅತ್ಯಗತ್ಯ ಅಂತ ಹೇಳ್ತಾರೆ. ಈ ಜೀವನ ಎಲ್ಲ ಕೂಡ ಯಾತಕ್ಕೆ ಕಷ್ಟಗಳು ಬರಬೇಕಾಗಿದೆ ಅಂದರೆ ಬರ್ತಾ ಇರೋದೆಲ್ಲ ನಮ್ಮ ಅವಿವೇಕದಿಂದ ಬರ್ತಾ ಇರೋವಂಥದ್ದು. ಎಲ್ಲವೂ ನಾವು ತಿಳ್ಕೊಳ್ಳದೆ ಸರಿಯಾಗಿ ತಪ್ಪು ಮಾಡುವಂಥದ್ದು. ಈಗ ಯಾರೋ ಒಬ್ಬರು ಪ್ರೀತಿಸಿದ್ರು, ಅವರು ಪ್ರತಿಯಾಗಿ ನಮ್ಮನ್ನು ಪ್ರೀತಿಸಲಿಲ್ಲ ಅಂದರೆ ಅದರಲ್ಲಿ ತಪ್ಪೇನಿದೆ, ಪ್ರೀತಿಸಲೇಬೇಕು ಅಂತ ಏನೂ ಇಲ್ಲವಲ್ಲ. ಅದಕ್ಕೆ ನಾವು ಅದಕ್ಕೆ ಅಗತ್ಯವಾದದ್ದಂಥ ಸದ್ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ನನ್ನ ಕರ್ಮ, ಅವರೇ ನನ್ನನ್ನು ಪ್ರೀತಿಸಬೇಕು ಅಂತ ಏನೂ ಇಲ್ಲ. ಅವ್ರು ಪ್ರೀತಿಸಲಿಲ್ಲ ಅಂತ ನಾವು ದುಃಖಕ್ಕೊಳಗಾಗೋದು ಯಾಕೆ, ಅದನ್ನು ಖಿನ್ನತೆಗೊಳಗಾಗೋದು ಯಾಕೆ ಅಲ್ವಾ. ಇದೆಲ್ಲ ಕೂಡ ನಮ್ಮ ಅವಿವೇಕತನವನ್ನು ತೋರಿಸುತ್ತೆ. ದುಃಖ ಬರೋದು ಅವಿವೇಕದಿಂದನೇ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ ಇದೆಲ್ಲ ಕೂಡ ಇಂತಹವನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳೋದು ನಾವು ಯಾವ ದೃಷ್ಟಿಯನ್ನು ಹೊಂದಿರಬೇಕು ಅಂತ ಅವ್ರು ಹೇಳ್ತಾರೆ. ಪುರುಷಾತ್ಮನ ದೃಷ್ಟಿಯಿಂದ ಜೀವನವನ್ನು ನೋಡಿದಾಗ ನಮಗೆ ಈ ದೇಹಾತ್ಮದ ತಪ್ಪುಗಳೆಲ್ಲ ಕೂಡ ಅರ್ಥ ಆಗುತ್ತೆ. ದೇಹಕ್ಕೆ ಅದು ಕೆಳಗಿನ ಮನಸ್ಸಿನಿಂದ ನಡೀತಾ ಇರುವಂಥದ್ದು ಈ ದೇಹಾತ್ಮ ಅಲ್ವಾ. ತನ್ನ ಕೆಳಗಿನ ಮನಸ್ಸು ಎಲ್ಲಿಗೆಳೆಯುತ್ತೆ, ಆಸೆಗಳು, ಅಧಿಕಾರ, ನನಗೆ ಒಂದು ಸ್ಥಾನಮಾನ ಬೇಕು ಅಥವಾ ನನಗೇನೋ ಒಂದು ಬೇಕು, ವಸ್ತು ಬೇಕು, ಬೇಕಾಗಿದ್ದೆಲ್ಲ ಬೇಕು ನೋಡ್ತಾ ಇರುತ್ತೆ. ಬೇಕು ಅನ್ನೋದು ಕೆಳಗಿನ ಮನಸ್ಸು. ನಾವು ಅದೇ ಉನ್ನತ ಮನಸ್ಸಿನ ಕಡೆ ಗಮನ ಕೊಟ್ಟಾಗ, ಪುರುಷಾತ್ಮನ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಎಲ್ಲ ದುಃಖಗಳನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಶಕ್ತಿ ನಮ್ಮೊಳಗೆ ಇದೆ ಅಂತ ಹೇಳ್ತಾರೆ ಅಲ್ವಾ. ನಮ್ಮೊಳಗೆ ಪರಮಾತ್ಮನೂ ಇದ್ದಾನೆ, ಪರಮಾತ್ಮನ ಅಂಶ ನಮ್ಮೊಳಗಿದೆ ಅಂದಮೇಲೆ ನಮಗೆ ಎಲ್ಲ ಶಕ್ತಿನೂ ಕೊಟ್ಟಿದ್ದಾನೆ, ಬೀಜ ರೂಪದಲ್ಲಿ ಇದೆ. ಅದನ್ನು ಪ್ರತಿದಿನ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ನಾವು ಮಾಡಬೇಕಾಗಿರುವಂಥದ್ದು. ಈ ಪುರುಷಾತ್ಮನ ದೃಷ್ಟಿಯಿಂದ ನಾವು ನೋಡಿದಾಗ ದುಃಖಗಳನ್ನು ನಾವೇ ನಿವಾರಣೆ ಮಾಡಿಕೊಳ್ಬಹುದು. ಈ ಏನು ಕಾಣಿಸ್ತಾ ಇದೆಯಲ್ಲ ಈ ಜೀವನ, ಇದೆಲ್ಲ ಕೂಡ ಬಂಧನಕ್ಕೆ ಒಳಪಟ್ಟಿದೆ. ಯಾಕೆಂದರೆ ಈ ಸ್ಥೂಲ ಜೀವನವೇ ಬಂಧನಕ್ಕೆ ಒಳಪಟ್ಟಿರೋದು. ಆ ಭಗವಂತನ ಕೆಳಗೆ ಬಂದ ಮೇಲೆ ಕಷ್ಟ ಅನುಭವಿಸ್ತಾ ಬರಬೇಕಾಯ್ತಲ್ವ. ಬಂದ ಮೇಲೆ ಎಲ್ಲೋ ಅಲ್ಲಿದ್ದಾಗ ಆರಾಮಾಗಿ ಇದ್ದದ್ದು, ಇಲ್ಲಿ ಬಂದ ಮೇಲೆ ಎಲ್ಲ ಕಡೆ ಸಿಕ್ಕಾಕೊಂಡಿದ್ದೆ. ಕೃಷ್ಣ ಪರಮಾತ್ಮನೂ ಕಷ್ಟಗಳನ್ನೇನು ಅನುಭವಿಸಿಲ್ವ, ಅಲ್ಲಿ ಬಂದ ಮೇಲೆ ಎಲ್ಲಿ ಸುಖವಾಗಿದ್ದ, ಪ್ರತಿಯೊಂದು ಬರೀ ತಾನು ಮಾಡಿದ ತ್ಯಾಗಗಳಲ್ಲೇ ಮಾಡ್ತಾ ಹೋದ, ಅದರಲ್ಲೇ ಸುಖ ಕಂಡುಕೊಂಡ ಅಷ್ಟೇ. ಅವನು ಕೂಡ ನಮ್ಮ ಹಾಗೇ ಬೆಳೆದದ್ದು ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಅದೇ ಹೇಳುವಂಥದ್ದು. ಬುದ್ಧರು ಕೂಡ ಒಂದು ಕಾಲದಲ್ಲಿ ನಮ್ಮ ಹಾಗೆ ಸಾಮಾನ್ಯ ಜೀವನನೇ ನಡೆಸಿದ್ದು. ಆಮೇಲೆ ಅವರ ಜನ್ಮಗಳು, ಅನೇಕ ಜನ್ಮಗಳಲ್ಲಿ ಅವರು ಕಲಿತಾ ಹೋದಂಥ ಪಾಠ, ಅವರು ಉನ್ನತ ಪ್ರಜ್ಞೆಯನ್ನು ಬೆಳೆಸ್ಕೊಂಡ ಕಾರಣದಿಂದ ಅವರು ಬುದ್ಧರಾದರು. ಹೀಗೆ ಈ ಬಂಧನಕ್ಕೆ ಒಳಗಾಗಿರುವಂಥದ್ದು ಈ ಸ್ಥೂಲ ದೇಹ. ಇದನ್ನು ನಾವು ನಮ್ಮ ಹತೋಟಿಗೆ ತಗೊಂಡು ಆ ಪುರುಷಾತ್ಮನ ಅಪ್ಪಣೆಗೆ ಒಪ್ಪಿಸ್ಬಿಟ್ರೆ ಈ ದೇಹವನ್ನು, ನಾವು ಆಗ ಪುರುಷಾತ್ಮನ ಒಳಗಿಂದ ಏನು ಅಂತರ್ವಾಣಿ ಹೇಳುತ್ತೆ ಅದರ ಹಾಗೆ ನಡ್ಕೊಂಡು ಹೋದಾಗ ಸಾಧಾರಣ ಮನುಷ್ಯ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾನೆ ಅಲ್ವಾ. ಆದರೆ ಸದಾಕಾಲ ದುಃಖ ಇರುತ್ತಾ? ಸದಾಕಾಲ ಇರಲ್ಲ. ಯಾವಾಗಲೂ ದುಃಖ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಯಾವಾಗಲೂ ಈ ಲೋಕವನ್ನು ತ್ಯಜಿಸ್ಬಿಟ್ಟು ಹೋಗ್ಬಿಡ್ತಾ ಇದ್ದೀವೇನೋ, ಸಾಕಪ್ಪ ಈ ದುಃಖ ಅಂಥೇಳಿ. ಆಗಾಗ ನಮಗೆ ಒಳ್ಳೆಯದನ್ನು ಕೂಡ ಕೊಟ್ಟಿದ್ದಾರೆ. ಆ ಕರ್ಮದೇವತೆಗಳು ನಮ್ಮನ್ನು ಕಳಿಸುವಾಗ ನಾವು ಸಂಚಿತ ಕರ್ಮದಲ್ಲಿ ಏನೇನು ತಂದಿದ್ದೀವೋ ಅದರಲ್ಲಿ ಸ್ವಲ್ಪ ಭಾಗ ದುಃಖ, ಇನ್ನು ಮಿಕ್ಕಿದ್ದೆಲ್ಲ ಸುಖನೇ ಕೊಟ್ಟಿರೋದು. ಅದನ್ನೇ ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ದುಃಖ ಅಂತ ಒದ್ದಾಡ್ತಾ ಇದ್ವಿ. ಯಾತಕ್ಕೆ ಅಂದರೆ ಈ ನೀಚವಾದ ದೇಹ ಇದೆಯಲ್ಲ, ಇದು ಬರೀ ಆಸೆಗಳಿಗೆ ಒಳಪಟ್ಟಿದೆ. ಅದಕ್ಕೆ ಹೇಳಿದರು ಆಸೆಯೇ ದುಃಖಕ್ಕೆ ಕಾರಣ ಅಂತ ಭಗವಾನ್ ಬುದ್ಧರು ಮೊದಲೇ ಹೇಳಿದರು. ಈ ಆಸೆಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಯಾವ ಆಸೆ ನಮಗೆ ಬೇಕು, ಯಾವುದು ಬೇಡ. ನಾವು ಮೊದಲನೇ ದೀಕ್ಷೆಗೆ ಹೋಗಬೇಕಾದ್ರೇ ನಮಗೆ ಪರಮಗುರು ಚರಣ ಸನ್ನಿಧಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ವಿವೇಕ, ಆ ವಿವೇಕದಿಂದ ಬರುವಂಥ ವೈರಾಗ್ಯ, ಯಾವುದು ನಮಗೆ ಬೇಕು, ಯಾವುದು ಭಗವಂತನ ಯೋಜನೆ ಇದೆ, ಆ ಯೋಜನೆಗೆ ತಕ್ಕ ಹಾಗೆ ನಾವು ಹೇಗೆ ನಡ್ಕೊಂಡು ಹೋಗಬೇಕು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವ ವಸ್ತುಗಳು ನಮಗೆ ಬೇಕು, ಯಾವುದು ಬೇಡ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ರೀತಿ ನಡೆದಾಗ, ಆ ವಿವೇಕದಿಂದ ನಡೆದರೆ ವೈರಾಗ್ಯ ಬರುತ್ತೆ. ಯಾವುದು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ವೈರಾಗ್ಯ ಅಂದರೆ ಬಿಡುವಂಥದ್ದು, ಅದನ್ನು ಬಿಡ್ತೀವಿ. ಆಮೇಲೆ ನಮ್ಮ ಸದ್ಗುಣಗಳನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು ನಾವು ನೋಡಿದ್ವಿ ಅಲ್ವಾ. ಆ ಅರಿಷಡ್ ವರ್ಗಗಳನ್ನು ತ್ಯಜಿಸ್ತಾ ಎಲ್ಲ ಶ್ರದ್ಧೆಯಿಂದ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದಾಗ ನಮಗೆ ಮೊದಲನೆಯ ದೀಕ್ಷೆ ಸಿಗುತ್ತೆ. ಅದು ಹೇಳ್ತಾರೆ, ಅದು ಸಿಗೋದು ಬುದ್ಧಿಮಟ್ಟದಲ್ಲಿ ಅಂತ ಹೇಳ್ತಾರೆ. ಬುದ್ಧಿಮಟ್ಟವನ್ನು ಮುಟ್ಟೋವರೆಗೂ ಕೂಡ ಮೊದಲನೇ ದೀಕ್ಷೆ ಸಿಗೋದಿಲ್ಲ. ಮೊದಲನೆಯ ದೀಕ್ಷೆ ಸಿಕ್ಕಾಗ ಬರೀ ಅದನ್ನು ಟಚ್ ಮಾಡಿ ಕೆಳಗಡೆ ಬರ್ತಾರಷ್ಟೇ. ಬುದ್ಧಿಲೋಕವನ್ನು ಸ್ಪರ್ಶ ಮಾಡಿ ಆತ್ಮ ಅಂದರೆ ಹೇಗಿದ್ದಾನೆ, ಅವನ ದರ್ಶನ ಮಾಡ್ಕೊಂಡು ಬಂದಿದ್ದೀಯಾ ಅಂತ ಹೇಳ್ತಾರೆ. ನಮಗೆ ಮಾರ್ಗಜ್ಯೋತಿಯಲ್ಲಿ ಹೇಳ್ತಾರೆ. ಇವೆಲ್ಲ ಕೂಡ ಹೇಳ್ತಾರೆ. ಈ
ಸ್ಥೂಲ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು ನಮ್ಮನ್ನು ಬಂಧಿಸ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಈ ಹಣ, ಅಧಿಕಾರ, ಕೀರ್ತಿ, ಸಾಮಾಜಿಕ ಸ್ಥಾನಮಾನ ಇವಕ್ಕೆ ನಮಗೆಲ್ಲ ಬೇಕಾಗಿದೆ. ಇದಕ್ಕೆ ನಾವು ಆಸೆ ಅಂತ ಹೇಳ್ತೀವಿ. ಈ ಆಸೆಗಳನ್ನು ಬಿಟ್ಟರೆ ಈ ವಿಧವಾದ ಹಸಿವು ಇದೆಯಲ್ಲ, ಹಣ ಬೇಕು, ಅಧಿಕಾರ ಬೇಕು, ವಸ್ತುಗಳು ಬೇಕು ಅಲ್ವಾ, ಇವೆಲ್ಲವನ್ನು ಅನೇಕ ವಿಧವಾಗಿ ನಮ್ಮನ್ನು ಕಾಡ್ತವೆ. ಅಷ್ಟೇ ಅಲ್ಲ, ಇಂಥ ವಿಷಯಗಳಿಗಾಗಿ ಕಾತರ ಪಡ್ತಾ ಇರೋ ಈ ಇತರರ ಹೃದಯಗಳಲ್ಲಿನ ಹೊಟ್ಟೆ ಕಿಚ್ಚು, ಅಸೂಯೆ ಅವು ಕೂಡ ನಮ್ಮನ್ನು ಜಾಸ್ತಿ ಮಾಡುತ್ತೆ. ಈಗ ನಾವು ಎಂಥವ್ರ ಸಹವಾಸ ಮಾಡ್ತೀವಿ ಅಂತ ಹೇಳಿದರೆ, ಯಾರು ಕಡಿಮೆ 5 ಮಿನಿಟ್ಸ್ ಅದೇ ಹೇಳ್ತಾರೆ, ಇಂಥದ್ದನ್ನೆಲ್ಲ ಕೂಡ ನಾವು ಬರೀ ನಮ್ಮ ಆಸೆಗಳಿಂದ ಮಾತ್ರ ಪ್ರೇರಿತರಾಗಲ್ಲ. ನಾವು ನಮ್ಮ ಸುತ್ತಮುತ್ತ ಎಂಥವ್ರ ಜೊತೆ ಓಡಾಡ್ತಾ ಇದ್ದೀವಿ, ಅವರು ಬಿಟ್ಟಂಥ ಯೋಚನೆಗಳಿರ್ತಾವಲ್ಲ, ಅವು ಕೂಡ ನಮ್ಮನ್ನು ಬಂಧಿಸ್ತವೆ ಅಲ್ವಾ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳಿದ್ರಲ್ಲ, ಹಾಗೆ ಸಹವಾಸದಲ್ಲೂ ಕೂಡ ನಮ್ಮ ಆಸೆಗಳು ಜಾಸ್ತಿ ನೀವು ಹೋಗ್ತಾಯಿರಿ, ನೀವು ಒಂದಷ್ಟು ದಿನ ನಾವು ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ಬರೋದು ಬಟ್ಟೆಗಳ ಮೇಲೆ ಆಸೆ, ಅಥವಾ ವಸ್ತುಗಳ ಮೇಲೆ ಆಸೆ, ಹಣ, ಅಥವಾ ಅವ್ರು ಹೇಗಿದ್ದಾರೆ, ಇವರು ಇಷ್ಟು ಚೆನ್ನಾಗಿದ್ದಾರೆ, ನಾವು ಹಾಗೆ ಇರಬೇಕು ಅಲ್ವಾ, ಇದೇ ಆಸೆಗಳೇ ಬಂದ್ಬಿಡೋದು. ಅದೇರ ಬದಲಾಗಿ ನಾವು ಸತ್ಸಂಗಗಳಿಗೆ ಹೋದಾಗ ನಮಗೆ ನಾನು ಕೂಡ ಗುರುಗಳ ಹಾಗೆ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತಲ್ಲ, ಇಂಥವನ್ನ ನಾವು ಬೆಳೆಸ್ಕೊಳ್ಬೇಕಾಗಿರೋದು. ಇದನ್ನೇ ನಾವು ಪುರುಷಾತ್ಮನ ದೃಷ್ಟಿಯಿಂದ ಜೀವನ ಮಾಡೋದು ಅಂತ ಹೇಳ್ತೀವಿ. ಇಂಥದ್ದನ್ನು ನಮಗೆ ಈ ಉತ್ಸವದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಧ್ಯಾನದಿಂದ, ಅದೇ ಹೇಳ್ತೀವಿ, ಪ್ರತಿಯೊಂದು ಕೂಡ ಧ್ಯಾನದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗಬೇಕು. ನಮ್ಮ ಕೆಲಸಗಳು ಧ್ಯಾನದಿಂದ ಆದಾಗ ಸರಿಯಾಗಿ ಆಗ್ತವೆ ಅಲ್ವಾ. ಅದೇ ಹೇಳಿದರು, ನಮ್ಮ ಯೋಚನೆ, ನಮ್ಮ ನಂಬಿಕೆ ಸರಿಯಾಗಿದ್ದರೆ ಯೋಚನೆ ಸರಿಯಾಗಿರುತ್ತೆ, ಯೋಚನೆ ಸರಿಯಾಗಿದ್ದರೆ ಕೆಲಸ ಸರಿಯಾಗಿರುತ್ತೆ. ಈ ಆರ್ಯ ಸತ್ಯಗಳನ್ನು ಮತ್ತು ಆ ಅಷ್ಟಾಂಗ ಪಥವನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲೂ ಕೂಡ ಒಂದು ಉನ್ನತ ಮಟ್ಟದ ಜ್ಞಾನ ಬಂದು ಆ ಬುದ್ಧರ ಹತ್ತಿರಕ್ಕೆ ಹೋಗುವಂತಹ, ಅಂದರೆ ಅವರು ಏನು ನಮ್ಮನ್ನೆಲ್ಲ ಮೇಲೆ ಎತ್ತಬೇಕು ಅಂತ ಈ ಬೋಧೆಗಳನ್ನು ಕೊಟ್ಟರೋ ಅದಕ್ಕೆ ನಾವು ಆ ಒಂದು ಮಾರ್ಗದಲ್ಲಿ ಹೋದಾಗ ಅವರ ಶ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ವಂದನೆಗಳನ್ನು.